ನಮಸ್ಕಾರ, ಜಿ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ 3 ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮೊದಲ ಸುದ್ದಿ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲೆ ಏನು ಯುದ್ಧವನ್ನು ಸಾರಿದ್ರು, ಆ ಯುದ್ಧವನ್ನು ಅನಿರ್ದಿಷ್ಟ ಅವಧಿಗೆ ಕದನ ವಿರಾಮವನ್ನು ಘೋಷಣೆ ಮಾಡ್ತೀವಿ ಅಂತ ಹೇಳಿ ಸ್ಟಾಪ್ ಮಾಡಿದ್ದಾರೆ. ಆ ಮುಖಾಂತರ ಡೊನಾಲ್ಡ್ ಟ್ರಂಪ್ ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆಯುವ ಪ್ರಯತ್ನವನ್ನು ಮಾಡಿದ್ರ ಎನ್ನುವಂಥ ಚರ್ಚೆಗಳು ಜಾಗತಿಕ ಮಟ್ಟದಲ್ಲಿ ಶುರುವಾಗ್ತಾ ಇದೆ. ಏನದು ಹಾಗಾದರೆ? ಅಮೆರಿಕದ ಒಳಗೆ ಮತ್ತು ಇರಾನ್ಗೂ ಕೂಡ ಈ ಕಲ್ಲಿನೇಟು ಹೊಡೆಯುವ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಮಾಡಿದ್ರ? ಏನು ಲೆಕ್ಕಾಚಾರಗಳಿದೆ ಅದರ ಬಗ್ಗೆ ನೋಡ್ತಾ ಹೋಗೋಣ. ಇದರ ಜೊತೆಗೆ ಎರಡನೇ ಸುದ್ದಿ ಇದೆ. ಮುನೀರ್ ಅವರಿಗೆ ಸಂಬಂಧಪಟ್ಟಿದ್ದು, ಅಧ್ಯಕ್ಷರಾಗೋದಕ್ಕೆ ಬಯಸ್ತಾ ಇದ್ದಾರಂತೆ. ಯಾಕೆ ಏನು ಎತ್ತ ಡೀಟೇಲ್ಸ್ಗೆ ಹೋಗೋಣ. ಇನ್ನು ಮೂರನೇ ಸುದ್ದಿ, ಪಂಚರಾಜ್ಯಗಳ ಚುನಾವಣೆಗೆ ಫಲಿತಾಂಶಕ್ಕೆ ಸಂಬಂಧಪಟ್ಟದ್ದು ಟಿಎಂಸಿ ಆಘಾತಕ್ಕೊಳಗಾಗ್ತಾ ಇದೆ ಅಂತೆ. ಯಾಕೆ? ಒಂದು ವರದಿ ಬಹಿರಂಗವಾಗಿದೆ ಅಂತೆ. ಆ ವರದಿಯಲ್ಲಿ ಏನಿದೆ? ಎಲ್ಲ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮೊದಲ ಸುದ್ದಿ, ವಾರ್ ಆ್ಯಂಡ್ ಗೇಮ್. ಇರಾನ್ ಮತ್ತು ಅಮೆರಿಕದ ನಡುವೆ ಫೆಬ್ರವರಿ 28ನೇ ತಾರೀಕಿಗೆ ಯುದ್ಧ ಶುರುವಾಯಿತು. ಯುದ್ಧ ಶುರುವಾದ ನಂತರ ಅನೇಕ ಸರ್ವೋಚ್ಚ ನಾಯಕರನ್ನ ಅಮೆರಿಕ ಹೊಡೆದುರುಳಿಸಿತು ಇರಾನ್ನ ವಿರುದ್ಧ. ಈ ಎಲ್ಲ ಬೆಳವಣಿಗೆಗಳಾದ ನಂತರ ಸ್ವತಃ ಅಮೆರಿಕವೇ ಕದನ ವಿರಾಮದ ಬಗ್ಗೆ ಮಾತನಾಡೋದಕ್ಕೆ ಶುರುವಾಯಿತು. ಡೊನಾಲ್ಡ್ ಟ್ರಂಪ್ ಈ ಪರಮಾಣು ವಿಚಾರದಲ್ಲಿ ಇರಾನ್ ಕೈ ಬಿಡಬೇಕು, ಮಾತುಕತೆಗೆ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸ್ವತಃ ಟ್ರಂಪ್ ಅವರೇ ಮಾತುಕತೆಯನ್ನು ಶುರು ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಅದರ ಭಾಗವಾಗಿ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ 2 ಹಂತದ ಮಾತುಕತೆಗಳಾಯಿತು. ಈ ಮಾತುಕತೆಗಳು ಕೂಡ ವಿಫಲ ಆಗಿದ್ದನ್ನು ನೋಡಿದ್ದೇವೆ. ಆದರೆ ಕೊನೆಯದಾಗಿ ಡೊನಾಲ್ಡ್ ಟ್ರಂಪ್ ಹೇಳಿದ್ರು, ಪಾಕಿಸ್ತಾನ ಹೇಳ್ತಾ ಇರೋದಕ್ಕೆ ನಾವು ಇರಾನ್ ವಿರುದ್ಧ ಅನಿರ್ದಿಷ್ಟ ಅವಧಿಗೆ ಕದನ ವಿರಾಮವನ್ನು ಘೋಷಣೆ ಮಾಡ್ತಾ ಇದ್ದೀವಿ ಅಂತ ಏಪ್ರಿಲ್ 7ನೇ ತಾರೀಕಿಗೆ ಡೊನಾಲ್ಡ್ ಟ್ರಂಪ್ ಹೇಳಿದರು. ಇದರ ಭಾಗವಾಗಿ ನೌಕಾ ದಿಗ್ಬಂಧನ ಹಾರ್ಮುಜ್ನಲ್ಲಿ ಮುಂದುವರಿಯುತ್ತೆ ಹೊರತು ಅದಾದ ನಂತರ ಯುದ್ಧದ ಸಂಘರ್ಷಗಳು ಶುರುವಾಗೋದಕ್ಕಾಗಲಿಲ್ಲ. ಇದಕ್ಕೆ ಕಾರಣಗಳು 2 ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಒಂದು, ನಾವು ಮೊನ್ನೆ DNA ಚರ್ಚೆ ಮಾಡಿದ ಹಾಗೆ ಅಮೆರಿಕದ ಸಂಸತ್ತಿನ ಅನುಮೋದನೆಯನ್ನು ಪಡೆದುಕೊಳ್ಳಬೇಕು. 1973ರ ಕಾಯ್ದೆಯ ಪ್ರಕಾರ ಆ ಕಾಯ್ದೆಯಿಂದ ಪಾರಾಗುವ ಕಾರಣಕ್ಕಾಗಿ ಏಪ್ರಿಲ್ 7ನೇ ತಾರೀಕಿಗೆ ಕದನ ವಿರಾಮವನ್ನು ಹೇರಿದ್ರು ಎನ್ನುವಂಥ ವಿಶ್ಲೇಷಣೆಗಳು ಒಂದು. ಮತ್ತೊಂದು, ಎರಡನೇ ವಿಚಾರದಲ್ಲಿ ಈ ಅಮೆರಿಕ ಸಂಸತ್ತಿನ ಅನುಮೋದನೆಯೊಂದಿಗೆ ಪಾರಾಗುವುದರ ಜೊತೆಗೆ ಇದೀಗ ಈ ಕದನ ವಿರಾಮವನ್ನು ಘೋಷಣೆ ಮಾಡುವ ಮುಖಾಂತರ ನಾನು ಶಾಂತಿ ದೂತನಾಗಿ ತನ್ನ ಕೆಲಸವನ್ನು ಮುಗಿಸಿ ಇಸ್ರೇಲ್ ಮುಖಾಂತರ ಇರಾನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಮೆರಿಕ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಹಾಗಾದರೆ ಅಮೆರಿಕದ ಪಾತ್ರ ಏನಿದೆ? ಡೊನಾಲ್ಡ್ ಟ್ರಂಪ್ ಆಲೋಚನೆ ಮಾಡಿದಂತಹ ರೀತಿ ಏನು? ಅಮೆರಿಕ ಇತಿಹಾಸದಲ್ಲಿ ಮೊದಲ ಬಾರಿಗೆ ಅಧ್ಯಕ್ಷರಿಂತ ನಿರ್ಣಯವನ್ನು ತೆಗೆದುಕೊಂಡ್ರ? ಇಲ್ಲ. ಈ ಹಿಂದೆಯೂ ಕೂಡ ಇಂತಹ ಬೆಳವಣಿಗೆಗಳಾಗಿದೆ. ಅದೇ ಬೆಳವಣಿಗೆಯ ಭಾಗವಾಗಿ ಇದೀಗ ಡೊನಾಲ್ಡ್ ಟ್ರಂಪ್ ಇಂಥದ್ದೊಂದು ನಿರ್ಣಯವನ್ನು ಮಾಡಿದ್ದಾರೆ ಎನ್ನುವಂಥ ಚರ್ಚೆಗಳಾಗ್ತಾ ಇದೆ. ಇರಾನ್ ಅಮೆರಿಕ ಯುದ್ಧ ಎಂಡ್ ಎಂದ ಟ್ರಂಪ್. ಹಾಗಾದ್ರೆ ಏನೇನು ಹೇಳಿದ್ರು? ಕದನ ವಿರಾಮ. ಈ ಕದನ ವಿರಾಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬೆಳವಣಿಗೆಗಳಾಗಿದೆ. ಇದರ ಬಗ್ಗೆ ಮಾತನಾಡಿದ್ದಾರೆ ಟ್ರಂಪ್. ನೋಡ್ಕೊಂಡ್ ಬರೋಣ. They want to make a deal, but I'm not satisfied with it, so we'll see what happens. Iran wants to make a deal because they have no military left, essentially, and they want to make a deal, but I'm not satisfied with it. Why are you not seeking congressional approval to extend it? Because it's never been sought before. There's been many times, and nobody's ever gotten it before. They consider it totally unconstitutional. But we're always in touch with Congress. But nobody's ever sought it before. Nobody's ever asked for it before. It's never been used before. Why should we be different? Oh, they want to make a deal, but I'm not satisfied with it. So we'll see what happens. Iran wants to make a deal. ಡೊನಾಲ್ಡ್ ಟ್ರಂಪ್ ಅವರ ಮಾತುಗಳನ್ನು ಕೇಳಿಸ್ಕೊಂಡ್ರಿ. ಅಮೆರಿಕದ ಬೇಡಿಕೆ ಇರೋದು ಯಾವುದೇ ಕಾರಣಕ್ಕೂ ಇರಾನ್ ಪರಮಾಣನ್ನ ಹೊಂದಬಾರದು ಅಂತ. ಅದೇ ನಿಟ್ಟಿನಲ್ಲಿ ಮತ್ತೊಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಟ್ರಂಪ್ ಅವರು ಮಾಡಿದ್ದಾರೆ. ಇದೀಗ ಇರಾನ್ ಅಮೆರಿಕ ಯುದ್ಧ ಎಂಡ್ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ನಾವು ಅವಾಗಲೇ ಚರ್ಚೆ ಮಾಡಿದ ಹಾಗೆ ಫೆಬ್ರವರಿ 28ನೇ ತಾರೀಕಿಗೆ ಯುದ್ಧ ಶುರುವಾಯಿತು. ಈ ಯುದ್ಧ ಶುರುವಾದ ನಂತರ ಅನೇಕ ಸಾವು ನೋವುಗಳು ಸಹಜವಾಗಿ 2 ಕಡೆ ಆಗಿದೆ. ಈ ಎಲ್ಲ ಬೆಳವಣಿಗೆಗಳಾದ ನಂತರ ಸ್ವತಃ ಅಮೆರಿಕವೇ ಮುಂದೆ ಬಂದು ಕದನ ವಿರಾಮಕ್ಕೆ ಪದೇ ಪ್ರಸ್ತಾಪ ಮಾಡಿದ್ದನ್ನು ಇಡೀ ಜಗತ್ತು ನೋಡಿದೆ. ಇರಾನ್ ಕೂಡ ಅದರ ಬಗ್ಗೆ ಕೌಂಟರ್ ಮಾಡಿದ್ದನ್ನು ನಾವು ನೋಡಿದ್ದೇವೆ.
ಕದನ ವಿರಾಮದೊಂದಿಗೆ ಅಂತ್ಯ ಆಗಿದೆ. ಸೇನಾ ಕಾರ್ಯಾಚರಣೆಗೆ ಸಂಸತ್ ಅನುಮೋದನೆ ಪಡೆಯೋದು. ನಾವು ಮೊನ್ನೆ ಹೇಳಿದ ಹಾಗೆ ವಾರ್ ಪವರ್ ಆಕ್ಟ್ 1973 ಅಡಿಯಲ್ಲಿ 60 ದಿನಗಳ ಕಾಲ ಯುದ್ಧವನ್ನ ಒಂದು ದೇಶದಲ್ಲಿ ಏನಾದರೂ ಮುಂದುವರಿಸಿದ್ರೆ ಅಮೆರಿಕ ಅದನ್ನ ಅಮೆರಿಕದ ಸಂಸತ್ತಿಗೆ ಹಾಕಬೇಕು. ಅಮೆರಿಕದ ಸಂಸತ್ತಿನಲ್ಲಿ 3/2 ಸದಸ್ಯರು ಅದಕ್ಕೆ ಅನುಮೋದನೆ ಕೊಟ್ಟರೆ ಮಾತ್ರ ಯುದ್ಧವನ್ನ ಮುಂದುವರಿಸೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದರೆ ಈ ಯುದ್ಧದ ವಿರುದ್ಧವಾಗಿ ಏನಾದರೂ ಬೆಳವಣಿಗೆಗಳಾದರೆ ಯುದ್ಧವನ್ನು ಮುಂದುವರಿಸೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ವೀಟೋ ಅಧಿಕಾರವನ್ನು ಅಮೆರಿಕದ ಅಧ್ಯಕ್ಷರು ಪ್ರಯೋಗ ಮಾಡಿದರೂ ಕೂಡ ಅದರ ವಿರುದ್ಧವೂ ಕೂಡ ಮತ ಚಲಾವಣೆ ಆಗುವಂತಹ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಇದರ ವಿರುದ್ಧ ನಾನು ಗೆಲ್ಲಬೇಕು ಅನ್ನೋ ಕಾರಣಕ್ಕಾಗಿ ಅಂದರೆ 60 ದಿನಗಳಿಗಿಂತ ಮೊದಲೇ ಏಪ್ರಿಲ್ 7ನೇ ತಾರೀಕಿಗೆ 38ನೇ ದಿನಕ್ಕೆ ಕದನ ವಿರಾಮವನ್ನು ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದರು. ಅಂದರೆ 60 ದಿನಗಳಾಗೋದಕ್ಕೆ ಇನ್ನು ಎಷ್ಟು ದಿನ ಬಾಕಿ ಇತ್ತು? 22 ದಿನಗಳು ಬಾಕಿ ಇತ್ತು. ಆ 22 ದಿನಗಳ ಕಾಲವೂ ಕೂಡ ಯುದ್ಧ ಮುಂದುವರೆದಿದ್ರೆ ಅನುಮೋದನೆಯನ್ನು ಪಡೆದುಕೊಳ್ಳಬೇಕಾಗಿತ್ತು. ಆದರೆ ನಾನು ಮೊನ್ನೆ ಹೇಳಿದ ಹಾಗೆ ಅಮೆರಿಕದ ಸಂಸತ್ ಮಾತ್ರ ಯುದ್ಧವನ್ನ ಆರಂಭ ಮಾಡೋದಕ್ಕೆ ಅಂದರೆ ಯುದ್ಧವನ್ನ ಮತ್ತೊಂದು ರಾಷ್ಟ್ರದ ವಿರುದ್ಧ ಮಾಡೋದಕ್ಕೆ ಅವಕಾಶ ಕೊಡಬಲ್ಲಂತಹ ಒಂದು ಕಾನೂನು ಅಮೆರಿಕದಲ್ಲಿದೆ. ಹೀಗಾಗಿ ಇದರಿಂದ ಪಾರಾಗುವಂತಹ ನಿಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಇದನ್ನು ಮಾಡಿದ್ರು ಅಂತ. ಮೇ 1ನೇ ತಾರೀಕಿಗೆ ಡೊನಾಲ್ಡ್ ಟ್ರಂಪ್ ಸ್ಪೀಕರ್ ಮೈಕ್ ಜಾನ್ಸನ್ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಏನಂತ ಪತ್ರವನ್ನು ಬರೆದಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಉಲ್ಲೇಖಿಸ್ತಾರೆ ಅವರು, ಇದೀಗ ಇರಾನ್ ಮತ್ತು ಅಮೆರಿಕದ ಯುದ್ಧದ ಸಮಯದಲ್ಲಿ ಕದನ ವಿರಾಮ ಆಗಿದೆ, ಯಾವುದೇ ಚಕಮಕಿಗಳು ಕೂಡ ಎರಡು ದೇಶಗಳ ನಡುವೆ ನಡೆದಿಲ್ಲ. 2ನೇ ಪಾಯಿಂಟ್ ಅವರು ಹೇಳ್ತಾರೆ, ಸಶಸ್ತ್ರ ಸಂಘರ್ಷ ಕೊನೆಯಾಗಿದೆ ಅಂತ. ಅಮೆರಿಕಾದಲ್ಲಿ ಒಂದು ರೂಲ್ಸ್ ಏನು ಅಂತ ಹೇಳಿದ್ರೆ ಸಶಸ್ತ್ರ ಸಂಘರ್ಷಕ್ಕೆ ಮಾತ್ರ ಸಂಸತ್ತಿನ ಅನುಮೋದನೆಯನ್ನು ಪಡೆದುಕೊಳ್ಳಬೇಕಾಗುತ್ತೆ. ಅದಕ್ಕೆ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ ಇದು ಕೊನೆಯಾಗಿದೆ, ಹೀಗಾಗಿ ಯಾವುದೇ ಕಾರಣಕ್ಕೂ ನಮಗೆ ಅನುಮೋದನೆಯ ಅವಶ್ಯಕತೆ ಇಲ್ಲ ಅಂತ ಒಂದು ರಾಜತಾಂತ್ರಿಕವಾಗಿ ಗೆಲ್ಲುವ ಪ್ರಯತ್ನವನ್ನ ಡೊನಾಲ್ಡ್ ಟ್ರಂಪ್ ಈ ಮುಖಾಂತರ ಅಮೆರಿಕಾದಲ್ಲಿ ಮಾಡಿದ್ದಾರೆ ಎನ್ನುವಂಥ ಚರ್ಚೆಗಳಾಗ್ತಾ ಇದೆ. ಇದರ ಜೊತೆಗೆ ಅಲ್ಲಿಯ ಪೀಟ್ ಹೆಕ್ಸೆತ್ ಮಾತನಾಡಿದ್ದಾರೆ. ಏನು ಹೇಳಿದ್ರು ಒಂದ್ಸರಿ ಕೇಳಿಸ್ಕೊಳ್ಳಿ. I just think it's important for the public to understand that. There's no willy-nilly targeting of drug boats. We know exactly who these people are affiliated with. I was asking about what's on the boats. On Iran, ultimately, I would defer to the White House and White House counsel on that. However, we are in a ceasefire right now, which our understanding means the 60-day clock pauses or stops in a ceasefire. You're not in. Yeah. It's our understanding, just so you know. Okay, well, I do not believe the statute would support that. I think the 60 days runs maybe... ಪೀಟ್ ಹೆಕ್ಸೆತ್ ಹೇಳ್ತಿದ್ದಾರೆ ಯುದ್ಧ ಮುಗಿದಿದೆ ಅಂತ. ಅಲ್ಲಿಯ ಡೆಮಾಕ್ರೆಟಿಕ್ ಪಾರ್ಟಿಗಳು ಕೇಳ್ತಾ ಇದೆ, ಈ ಯುದ್ಧವನ್ನು ಯಾರ ಅಪ್ಪಣೆ ಮೇಲೆಗೆ ನೀವು ಶುರು ಮಾಡಿದ್ರಿ, ಏನು ಗೊತ್ತು ಗುರಿ ಇಲ್ಲ ಅಂತೆಲ್ಲ ಪ್ರಶ್ನೆ ಮಾಡ್ತಿದಾರಲ್ಲ. ಅದಕ್ಕೆ ಪೀಟ್ ಹೆಕ್ಸೆತ್ ಹೇಳ್ತಿದ್ದಾರೆ ಯುದ್ಧ ಕೊನೆಗೊಂಡಿದೆ ಅಂತ. ಅಲ್ಲಿಯ ಡೆಮಾಕ್ರೆಟಿಕ್ ಸಂಸದ ಟಿಮ್ ಕೆನ್ ಪ್ರಶ್ನೆ ಮಾಡಿದರು. ಏನಂತ? ಕದನ ವಿರಾಮದೊಂದಿಗೆ ಯುದ್ಧವನ್ನು ಅಂತ್ಯಗೊಳಿಸುವುದಕ್ಕೆ ಕಾನೂನು ಬೆಂಬಲಿಸುವುದಿಲ್ಲ ಅಂತ ಅವರು ಹೇಳಿದರು. ಅದಕ್ಕೆ ಇವರು ಉತ್ತರ ಏನು ಅಂತ ಹೇಳಿದ್ರೆ, ನಾವೀಗ ಕದನ ವಿರಾಮದಲ್ಲಿದ್ದೇವೆ, 60 ದಿನಕ್ಕೂ ಮೊದಲೇ ಯುದ್ಧವನ್ನು ಅಂತ್ಯಗೊಳಿಸಿದ್ದೀವಿ ಅಂತ. ಇಲ್ಲೊಂದು ಬೆಳವಣಿಗೆ ಆಗಿದೆ. ಈ ಡೆಮಾಕ್ರೆಟಿಕ್ ಸಂಸದ ಟಿಮ್ ಕೆನ್ ಅವರು ಏಪ್ರಿಲ್ 30ನೇ ತಾರೀಕಿಗೆ ಸೆನೆಟ್ ಸಶಸ್ತ್ರ ಸೇವಾ ವಿಚಾರಣೆ ಅನ್ನುವಂಥದ್ದೊಂದು ಇತ್ತು. ಆ ಸಮಯದಲ್ಲಿ ಅವರೊಂದು ಪ್ರಶ್ನೆಯನ್ನು ಕೇಳಿದರು. ಅಧ್ಯಕ್ಷರು ಅನುಮೋದನೆಯನ್ನು ಪಡೆದುಕೊಳ್ತಾರಾ, ಅದು ಪಡೆದುಕೊಳ್ಳೋದಕ್ಕೆ ಉದ್ದೇಶವನ್ನು ಹೊಂದಿದಾರಾ ಅಂತ ಹೇಳಿದರು. ನೌಕಾಪಡೆಯ ಬಂದರು ದಿಗ್ಬಂಧನವನ್ನು ಮಾಡಿರೋದು ಸಶಸ್ತ್ರ ಸಂಘರ್ಷವಲ್ಲವೇ ಅಂತಲೂ ಕೂಡ ಅವರು ಕೇಳಿದರು. ಅಂದರೆ ಹಾರ್ಮುಜ್ನಲ್ಲಿ ನೀವು ನೌಕಾ ದಿಗ್ಬಂಧನವನ್ನು ಹಾಕಿದಾರಲ್ಲ, ಅದು ಸಶಸ್ತ್ರ ಸಂಘರ್ಷ ಅಲ್ವಾ ಅಂತ ಅವರು ಪ್ರಶ್ನೆ ಕೇಳಿದರು. ಉತ್ತರಕ್ಕೆ ಬರ್ತೇನೆ ನಾನು. ಸಂಸತ್ತನ್ನು ಬದಿಗಿಟ್ಟು ಅಧ್ಯಕ್ಷರು ಏಕಪಕ್ಷೀಯವಾಗಿ ಯುದ್ಧವನ್ನು ಮುಂದುವರಿಸೋದು ಸಂವಿಧಾನಕ್ಕೆ ಮಾಡ್ತಾ ಇರುವಂತಹ ದ್ರೋಹ ಅಲ್ಲವೇ ಅಂತ ಅವರು ಪ್ರಶ್ನೆ ಕೇಳಿದರು. ಇದಕ್ಕೆ ಹೆಕ್ಸೆತ್ ಅವರು ಉತ್ತರ ಕೊಟ್ಟರು. ಅವರು ಹೇಳ್ತಾರೆ ಅನುಮೋದನೆ ಕಡ್ಡಾಯವಲ್ಲ, ಯಾಕಂದ್ರೆ ಸಶಸ್ತ್ರ ಸಂಘರ್ಷ ಚಾಲ್ತಿಯಲ್ಲಿಲ್ಲ ಅಂತ ಅವರು ಹೇಳ್ತಾರೆ. ಅಂದ್ರೆ ಸಂಘರ್ಷ ಮತ್ತು ಸಶಸ್ತ್ರ ಸಂಘರ್ಷಕ್ಕೂ ವ್ಯತ್ಯಾಸವನ್ನು ಅವರು ಹೇಳಿದ್ದಾರೆ. ಸಶಸ್ತ್ರ ಸಂಘರ್ಷ ಅಂತ ಹೇಳಿದ್ರೆ ಎರಡು ದೇಶಗಳ ನಡುವೆ ಯುದ್ಧ ಆಗ್ತಾ ಇರುವ ಬೆಳವಣಿಗೆ, ಆ ಬೆಳವಣಿಗೆಗಳು ಎರಡು ದೇಶಗಳ ನಡುವೆ ಆಗ್ತಾ ಇಲ್ಲ, ಹೀಗಾಗಿ ಅನುಮೋದನೆಯ ಅಗತ್ಯವಿಲ್ಲ ಅಂತ. ಅದರ ಜೊತೆಗೆ ಒಂದು ಪಾಯಿಂಟ್ ಹೇಳಿದ್ದಾರೆ ಅವರು, 2 ತಿಂಗಳಲ್ಲಿ ದೊಡ್ಡ ಯಶಸ್ಸು ಅಮೆರಿಕಕ್ಕೆ ಸಿಕ್ಕಿದೆ, ಆದರೆ ನೀವು ಅದನ್ನು ಸೋಲು ಅಂತ ಬಣ್ಣಿಸ್ತಾ ಇದ್ದೀರಿ. 40 ವರ್ಷಗಳ ಕಾಲ ಅಂದರೆ 47 ವರ್ಷಗಳ ಕಾಲ ಇರಾನ್ ಅಮೆರಿಕಕ್ಕೆ ಬೆದರಿಕೆಯನ್ನು ಹಾಕ್ತಾ ಇತ್ತು. ಈ ಬೆದರಿಕೆಯನ್ನು ಮೆಟ್ಟಿ ನಿಂತು ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧ ಹೋರಾಟ ಮಾಡಿದ್ದಾರೆ, ಅದರಲ್ಲಿ ನಮಗೆ ಜಯ ಸಿಕ್ಕಿದೆ ಅಂತ. ಇದರ ಜೊತೆಗೆ ಅವರು ಗಡಿಯಾರ ಅನ್ನುವಂಥ ಒಂದು ಪದವನ್ನು ಬಳಕೆ ಮಾಡಿದ್ದಾರೆ. ಏನು ಗಡಿಯಾರ ಅಂತ ಹೇಳಿದ್ರೆ, ಎರಡೂ ದೇಶಗಳ ಸೈನಿಕರು ಘರ್ಷಣೆಯನ್ನು ಮಾಡಿದಾಗ ಆ ಪಿರಿಯಡ್ ಏನಿದೆ ಅಲ್ಲ, 60 ದಿನಗಳ ಪಿರಿಯಡ್ ಅದು 38 ದಿನಕ್ಕೆ ಮುಕ್ತಾಯ ಆಗಿದೆ, ಗಡಿಯಾರ ಚಲಾವಣೆಯಲ್ಲಿ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ಹೆಕ್ಸೆತ್ ಅವರು ಕೊಟ್ಟಿದ್ದಾರೆ. ಇದು ಅಮೆರಿಕಾದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ. ಹಾಗಾದರೆ ಡೊನಾಲ್ಡ್ ಟ್ರಂಪ್ ಇದೀಗ ಒಂದೇ ಕಲ್ಲಿಗೆ 2 ಹಕ್ಕಿಯನ್ನು ಹೊಡೆದ್ರ ಅನ್ನುವಂಥ ಪ್ರಶ್ನೆ. ಒಂದೇ ಕಲ್ಲಿಂದ 2 ಹಕ್ಕಿಯನ್ನು ಹೊಡೆದ್ರ ಏನು ಅಂತ ಹೇಳಿದರೆ, ಅವರು ಹೇಳ್ತಾ ಇರೋದು ಸಂಸತ್ತಿನ ಅಧಿಕಾರಕ್ಕೆ ಕಡಿವಾಣ ಹಾಕುವ ಪ್ರಯತ್ನವನ್ನು ಮಾಡಿದ್ದಾರೆ.
ಗಡುವು ಮುಗಿಯುವ ಮುನ್ನವೇ ಯುದ್ಧವನ್ನ ಅಂತ್ಯ ಅಂತ ಘೋಷಣೆ ಮಾಡಿದ್ರು. ಸಂಸತ್ ವಿರೋಧಕ್ಕೆ ಬ್ರೇಕ್ ಹಾಕಿದ್ರು. ನಾನು ಅವಾಗಲೇ ಹೇಳಿದೆ 38 ದಿನಕ್ಕೆ, ಇನ್ನು 22 ದಿನ ಅವರ ಕಡೆ ಬ್ಯಾಲೆನ್ಸ್ ಇದೆ. ಆ 22 ದಿನಗಳನ್ನು ಇವರು ಯುದ್ಧವಾಗಿ ಕನ್ವರ್ಟ್ ಮಾಡ್ಕೊಳ್ಬೋದು. ನೀವು ಗಮನಿಸಿ, ಒಟ್ಟಾರೆ 60 ದಿನಗಳಿಗಿಂತ ಅತಿ ಹೆಚ್ಚು ಯುದ್ಧವನ್ನು ಮುಂದುವರಿಸಿದರೆ ಅದಕ್ಕೆ ಅಮೆರಿಕ ಸಂಸತ್ತಿನ ಅನುಮೋದನೆ ಅಗತ್ಯ ಇದೆ. 38 ದಿನಕ್ಕೆ ಕದನ ವಿರಾಮ ಆಗಿದೆ, ಬಾಕಿ ಇರೋದು 22 ದಿನ. ಆ 22 ದಿನಗಳಲ್ಲಿ ಇರಾನ್ ವಿರುದ್ಧ ಅವರು ಹೋರಾಟ ಮಾಡಬಹುದು, ಯುದ್ಧವನ್ನು ಮಾಡಬಹುದು. ಆ ನಿಟ್ಟಿನಲ್ಲಿ ಆ ಅನುಮೋದನೆ ನೀಡುವಂಥ ಹಕ್ಕೇನಿತ್ತಲ್ಲ, ಅದಕ್ಕೆ ಒಂದು ತಾಂತ್ರಿಕವಾಗಿ ಗೆಲುವು ಸಾಧಿಸುವ ಪ್ರಯತ್ನವನ್ನು ಮಾಡಿದರು. ಇದರ ಜೊತೆಗೆ ಒಂದು ಪ್ರಯತ್ನವನ್ನು ಏನು ಮಾಡಿದರು ಅಂತ ಹೇಳಿದ್ರೆ, ಈ ಅಮೆರಿಕಾದ ವಿರೋಧಿ ಅಂದರೆ ಅಮೆರಿಕಾದ ಒಳಗೆ ಈ ಯುದ್ಧಕ್ಕೆ ಒಂದು ವಿರೋಧಾಭಾಸ ಇದೆ ಅನ್ನುವಂತಹ ಮೆಸೇಜ್ ಏನಿತ್ತು, ಆ ಮೆಸೇಜ್ನಿಂದ ಪಾರಾಗುವ ಪ್ರಯತ್ನವನ್ನು ಮಾಡಿದ್ರು. ಇದರ ಜೊತೆಗೆ ಇರಾನ್ಗೆ ಒಂದು ಆತಂಕವನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ರು. ನೋಡಿ, ನಮಗೆ ಇನ್ನೂ 22 ದಿನ ಬಾಕಿ ಇದೆ. ಒಂದು ವೇಳೆ 60 ದಿನಗಳ ಕಾಲ ಅಮೆರಿಕ ಯುದ್ಧವನ್ನ ಮಾಡಿ ಅಲ್ಲಿಯ ಸಂಸತ್ತು ಅವರಿಗೆ ಅನುಮೋದನೆ ಕೊಡದೆ ಹೋಗಿದ್ರೆ ಅದು ಇರಾನ್ಗೆ ಜಯ ಆಗ್ತಿತ್ತು. ನೋಡಿ, ಅಮೆರಿಕಾದವರೇ ವಿರೋಧ ಮಾಡ್ತಿದ್ದಾರೆ, ಆದರೂ ಕೂಡ ನಮ್ಮ ಮೇಲೆ ಇವರು ದಾಳಿ ಮಾಡ್ತಿದ್ದಾರೆ ಅಂತ ಇರಾನ್ ಬೇರೆ ಬೇರೆ ದೇಶಗಳಿಗೆ ಮೆಸೇಜ್ ಕಳಿಸೋ ಪ್ರಯತ್ನವನ್ನು ಮಾಡ್ತಿತ್ತು. ಆದರೆ ಇವತ್ತು ಇರಾನ್ಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಅಮೆರಿಕಾದ ಬಳಿ ಇನ್ನೂ 22 ದಿನ ಬಾಕಿ ಇದೆ. ಅಂದ್ರೆ ನೀವು ಮಾತುಕತೆಗೆ ಮೇಜಿಗೆ ಬರಬೇಕು, ಪರಮಾಣು ವಿಚಾರದಲ್ಲಿ ಹಿಂದೆ ಸರಿಬೇಕು, ಯುರೇನಿಯಂ ಅನ್ನ ಬೇರೆ ರಾಷ್ಟ್ರಗಳಿಗೆ ಹಸ್ತಾಂತರ ಮಾಡಬೇಕು, ಹಾರ್ಮುಜ್ ಅನ್ನ ಆ ದಿಗ್ಬಂಧನ ಏನಿದೆ ಎಲ್ಲವನ್ನು ಕೂಡ ಮುಕ್ತಗೊಳಿಸಬೇಕು. ಈ ವಿಚಾರದಲ್ಲಿ ಅವರಿಗೆ ಒಂದು ಒತ್ತಡವನ್ನು ಹಾಕುವ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಡೊನಾಲ್ಡ್ ಟ್ರಂಪ್ ಮಾತ್ರವಲ್ಲ, 1999ರಲ್ಲಿ ಕ್ಲಿಂಟನ್ ಕೂಡ ಇದೇ ರೀತಿಯಾಗಿ ಮಾಡಿದ್ರು. 2011ರಲ್ಲಿ ಒಬಾಮಾ ಲಿಬಿಯಾ ಜೊತೆಗೂ ಕೂಡ, ಅಂದ್ರೆ ಅಲ್ಲಿ ಅನುಮೋದನೆ ಸಿಗುವುದು ಸಿಗದೇ ಇರುವಂತ ವಿಚಾರಕ್ಕೆ ಕನ್ಫ್ಯೂಸ್ಗಳಾಗಿತ್ತು. ಹಣಕಾಸಿನ ವಿಚಾರದಲ್ಲಿ ಅವರು ಅನುಮೋದನೆಯನ್ನು ಕೊಟ್ಟು ಬಿಟ್ಟಿದ್ರು. ಅದನ್ನು ಮುಂದುವರಿಸಿಕೊಂಡು ಯುದ್ಧವನ್ನು ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಇದೀಗ ಮತ್ತೆ ಅಂಥದ್ದೇ ಪ್ರಯತ್ನವನ್ನ ಡೊನಾಲ್ಡ್ ಟ್ರಂಪ್ ಮಾಡ್ತಿದ್ದಾರೆ ಅಂತ. ಇದರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಮತ್ತು ಸೆಂಟ್ರಲ್ ಕಮಾಂಡ್ ನಡುವೆ 45 ನಿಮಿಷಗಳ ಕಾಲ ಒಂದು ಬಹುದೊಡ್ಡ ಮಾತುಕತೆಯಾಗಿದೆ ಅಂತ. ಏನು ಮಾತುಕತೆ ಆಗಿದೆ, ಯಾವ ಕಾರಣಕ್ಕಾಗಿ ಮಾತುಕತೆ ಆಗಿದೆ? ಅಮೆರಿಕದ ಸೆಂಟ್ರಲ್ ಕಮಾಂಡ್ ಮತ್ತು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನಡುವೆ 45 ನಿಮಿಷಗಳ ಕಾಲ ರಹಸ್ಯ ಮಾತುಕತೆ. ನಿನ್ನೆ ಪುಟಿನ್ ಮತ್ತು ಟ್ರಂಪ್ ಅವರು 90 ನಿಮಿಷ ಮಾತನಾಡಿದ್ದಾರೆ ಅಂತ ನಾವು ಹೇಳಿದ್ವಿ. ಇದೀಗ ಅಮೆರಿಕಾದಲ್ಲಿ ಆಗಿರುವಂಥ ಬೆಳವಣಿಗೆ ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಸ್ಮಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ದಾಳಿ ಮಾಡೋ ಪ್ರಯತ್ನಕ್ಕೆ ಅಮೆರಿಕ ಮುಂದಾಗ್ತಿದೆ ಅಂತ ನಾವು ನಿನ್ನೆ ಚರ್ಚೆ ಮಾಡಿದ್ವಲ್ಲ, ಅದರ ಬಗ್ಗೆ ಚರ್ಚೆಗಳಾಗಿದೆ. ಕಮಾಂಡರ್ ಅಡ್ಮಿರಲ್ ಬ್ರಾಡ್ ಕೂಪರ್ ಮತ್ತು ಡಾನ್ ಕೇನ್ ಅವರೆಲ್ಲ ಚರ್ಚೆ ಮಾಡಿ ಹೇಳಿದ್ರಂತೆ, ಸಣ್ಣ ಆದರೆ ಅತ್ಯಂತ ಶಕ್ತಿಶಾಲಿಯ ದಾಳಿಯನ್ನು ನಾವು ಇರಾನ್ ವಿರುದ್ಧ ಮಾಡಬೇಕು, ಅವರ ಮೂಲ ಸೌಕರ್ಯಕ್ಕೆ ಹೊಡೆತವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳಾಗಿದೆ ಅಂತೆ. ತೈಲ ಕೇಂದ್ರಗಳ ಮೇಲೆ ದಾಳಿ ಮಾಡೋದು, ಹಾರ್ಮುಜ್ ಅನ್ನು ವಶಕ್ಕೆ ಪಡೆಯೋದು, ಯುರೇನಿಯಂ ಅನ್ನು ವಶಕ್ಕೆ ಪಡೆದುಕೊಳ್ಳೋದು ನಿಟ್ಟಿನಲ್ಲಿ ಚರ್ಚೆಗಳಾಗಿದೆ ಅಂತ. ನಂಟಾಜ್ ಮತ್ತು ಪೋರ್ಡ್ ಇದರಲ್ಲಿ ಭೂಗತವಾಗಿ ಅವರು ಏನು ಸಂಗ್ರಹ ಮಾಡಿಟ್ಟಿದ್ದಾರೆ ಅದನ್ನು ದಾಳಿ ಮಾಡೋದಕ್ಕೆ, ಅದರ ಮೇಲೆ ದಾಳಿ ಮಾಡಿ ಅದನ್ನು ವಶಕ್ಕೆ ಪಡೆದುಕೊಳ್ಬೇಕು ಅಂತ. ಯಾಕೆ ಹೆಂಗೆ ಅಂತ ಹೇಳಿದ್ರೆ, ಅಮೆರಿಕಾದಲ್ಲಿ ಒಂದು ಅತ್ಯಾಧುನಿಕ ತಂತ್ರಜ್ಞಾನ ಇದೆ, ನೆವಿ ಸೀಲ್ಸ್ ಅಂತ ಕರೀತಾರೆ. ಆ ನೆವಿ ಸೀಲ್ಸ್ ಮುಖಾಂತರವೇ ಈ ಹಿಂದೆ ಇತಿಹಾಸದಲ್ಲಿ ಅಮೆರಿಕ ಅನೇಕ ವ್ಯಕ್ತಿಗಳನ್ನು ಹೊಡೆದುರುಳಿಸಿದೆ. ಇದೀಗ ಈ ಹಿಂದೆ ವ್ಯಕ್ತಿಗಳನ್ನು ಹೇಗೆ ಹೊಡೆದುರುಳಿಸಿದ್ರು ಅದೇ ಮಾದರಿಯಲ್ಲಿ ಇರಾನ್ ಬಚ್ಚಿಟ್ಟಿರುವಂಥ ಯುರೇನಿಯಂ ಅನ್ನ ವಾಪಸ್ ತೆಗೆದುಕೊಂಡು ಬರಬೇಕು ಅನ್ನುವ ಕಾರಣಕ್ಕಾಗಿ ಇದೀಗ ಡೆಲ್ಟಾ ಫೋರ್ಸ್ ತಂಡವನ್ನು ಗುಪ್ತವಾಗಿ ಇರಾನ್ಗೆ ಕಳಿಸಿ ಅಲ್ಲಿ ಕೆಲಸವನ್ನು ಮಾಡುವ ಮುಖಾಂತರ ಅದನ್ನು ತೆಗೆದುಕೊಂಡು ಬರುವ ಪ್ರಯತ್ನಕ್ಕೆ ಅವರು ಮುಂದಾಗ್ತಿದ್ದಾರೆ ಎನ್ನುವಂಥ ಸುದ್ದಿಗಳು ಬರ್ತಾವೆ. ಇದು 45 ನಿಮಿಷಗಳ ಮಾತುಕತೆಯಲ್ಲಿ ಚರ್ಚೆ ಆಗಿದೆ ಅಂತ. ಇದರ ಜೊತೆಗೆ ಇಸ್ರೇಲ್ಗೆ ಅಮೆರಿಕ ಯುದ್ಧ ಸಾಮಗ್ರಿಗಳನ್ನು ಕಳಿಸಿಕೊಟ್ಟಿದೆ. ಯಾಕೆ, ಏನು, ಎತ್ತ? ನಾನು ಅವಾಗಲೇ ಹೇಳಿದೆ, ಅಮೆರಿಕ ಸಂಸತ್ತಿನ ಅನುಮೋದನೆ ಒಂದು ವೇಳೆ ಸಿಗದೆ ಹೋದರೆ ಇಸ್ರೇಲ್ನ ಹೆಗಲ ಮೇಲೆ ಬಂದೂಕನ್ನು ಇಟ್ಟು ಇರಾನ್ಗೆ ಹೊಡೆಯುವಂಥ ಪ್ರಯತ್ನ ಇದು. ಇಸ್ರೇಲ್ನ ಹೆಗಲ ಮೇಲೆ ಬಂದೂಕನ್ನು ಇಟ್ಟು ಹೊಡೆಯುವಂಥ ಪ್ರಯತ್ನ. 24 ಗಂಟೆಗಳಲ್ಲಿ ಸರಕು, ಹಡಗು ಮತ್ತು ವಿಮಾನದ ಮೂಲಕ ಇಸ್ರೇಲ್ಗೆ ಅವರು ರವಾನೆ ಮಾಡಿದ್ದಾರೆ. 6500 ಟನ್ ಯುದ್ಧ ಸಾಮಗ್ರಿ ಅಮೆರಿಕಾದಿಂದ ಇಸ್ರೇಲ್ಗೆ ರವಾನೆಯಾಗಿದೆ. ವೈಮಾನಿಕ ಬಾಂಬ್ಗಳು ಹೋಗಿದೆ, ಮದ್ದು ಗುಂಡುಗಳು ಹೋಗಿದೆ, ಮಿಲಿಟರಿ ಟ್ರಕ್ಗಳು ಹೋಗಿದೆ, ಜಂಟಿ ಲಘು ಯುದ್ಧ ವಿಮಾನಗಳು ಹೋಗಿದೆ. ಇದರ ಜೊತೆಗೆ ಫೆಬ್ರವರಿ 28ನೇ ತಾರೀಕಿನಿಂದ ಟಿಲ್ ಟುಡೇ 1,15,600 ಟನ್ ಸಲಕರಣೆಗಳನ್ನು ಅಮೆರಿಕ ಇಸ್ರೇಲ್ಗೆ ಪೂರೈಕೆ ಮಾಡಿದೆ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ನಾನು ಆವಾಗಲೇ ಹೇಳಿದಾಗೆ ಸ್ಪೆಷಲ್ ಫೋರ್ಸ್ನ ಕಾರ್ಯಾಚರಣೆಯನ್ನು ಇರಾನ್ನ ಮೇಲೆ ಅಮೆರಿಕ ಮಾಡಿ ಅಲ್ಲಿಗೆ ಡೆಲ್ಟಾ ಫೋರ್ಸನ್ನು ಕಳಿಸಿ ಅಲ್ಲಿ ಏನಾದರೂ ಯುರೇನಿಯಂ ತೆಗೆದುಕೊಂಡು ಬರುವ ಪ್ರಯತ್ನಕ್ಕೆ ಮುಂದಾದರೆ ಅವತ್ತು ಇಸ್ರೇಲ್ ಕೂಡ ಸಜ್ಜಾಗಿರಬೇಕು ಅನ್ನುವಂತಹ ಒಂದು ಕಾರಣಕ್ಕಾಗಿ ಇಂಥದ್ದೊಂದು ತಯಾರಿಯನ್ನು ಅಮೆರಿಕ ಇಸ್ರೇಲ್ನ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದೆ. ಆ ಕಾರಣಕ್ಕಾಗಿಯೇ 1,15,600 ಟನ್ ಸಲಕರಣೆಗಳನ್ನು ಇದುವರೆಗೂ ಕೂಡ ಅಮೆರಿಕ ಇಸ್ರೇಲ್ಗೆ ಕಳಿಸಿಕೊಟ್ಟಿದೆ ಎನ್ನುವಂಥ ವಿಶ್ಲೇಷಣೆಗಳಾಗ್ತಾ ಇದೆ. ಇದರ ಜೊತೆಗೆ ಸ್ಪೆಷಲ್ ಈ ಫೋರ್ಸ್ನ ಕಾರ್ಯಾಚರಣೆಯ ಸಮಯದಲ್ಲಿ ಅಮೆರಿಕ ಭಾಗಿಯಾದರೂ ಕೂಡ ಇಸ್ರೇಲ್ನ ಪಾತ್ರ ದೊಡ್ಡದಿರುತ್ತೆ ಎನ್ನುವಂತಹ ಸಂದೇಶವನ್ನು ಕೊಡೋ ಪ್ರಯತ್ನವನ್ನು ಅಮೆರಿಕ ಈ ಮುಖಾಂತರ ಕೊಡ್ತಾ ಇದೆ ಎನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇದೆ. ಇದರ ಜೊತೆಗೆ ಇರಾನ್ನ ಅಣ್ವಸ್ತ್ರ ಒಪ್ಪಂದಕ್ಕೆ ಟ್ರಂಪ್ ಕೆಂಡ ಕಾರು ಬಿಟ್ಟಿದ್ದಾರೆ. ನಾವು ನಿನ್ನೆ ಹೇಳಿದ್ವಿ,
ಇರಾನ್ ಕೊಟ್ಟಿದ್ದಂತಹ ಪ್ರಸ್ತಾವನೆಗಳನ್ನು ಕಸದ ಬುಟ್ಟಿಗೆ ಹಾಕಿಬಿಟ್ಟಿದ್ದಾರೆ, ಡಸ್ಟ್ಬಿನ್ಗೆ ಹಾಕಿದ್ದಾರೆ ಡೊನಾಲ್ಡ್ ಟ್ರಂಪ್ ಅಂತ. ಇದೀಗ ಒನ್ಸ್ ಅಗೇನ್ ಹೊಸ ಶಾಂತಿ ಪ್ರಸ್ತಾವನೆಯನ್ನ ಪಾಕಿಸ್ತಾನದ ಮುಖಾಂತರ ಇವರೇನೋ ಇರಾನ್ ಅವರು ಕಳಿಸಿದಾರಂತೆ. ಅದನ್ನು ಅಮೆರಿಕ ತಿರಸ್ಕಾರ ಮಾಡಿಬಿಟ್ಟಿದೆ. ಆರ್ಥಿಕ ನಿರ್ಬಂಧವನ್ನು ತೆರವುಗೊಳಿಸಬೇಕು, ಅಣ್ವಸ್ತ್ರ ಒಪ್ಪಂದ ಮತ್ತು ನೌಕಾ ದಿಗ್ಬಂಧನವನ್ನು ತೆರವು ಮಾಡಬೇಕು ಅಂತ ಇರಾನ್ನ ಬೇಡಿಕೆಗಳಿರೋದು. ಆದರೆ ಇದೆಲ್ಲವನ್ನು ಕೂಡ ಇದೀಗ ಡೊನಾಲ್ಡ್ ಟ್ರಂಪ್ ಅವರು ತಿರಸ್ಕಾರ ಮಾಡಿದ್ದಾರೆ. ಇರಾನನ್ನು ಯಾವುದೇ ಕಾರಣಕ್ಕೂ ನಾವು ನಂಬೋದಿಲ್ಲ ಅಂತ, ಯಾವುದೇ ಕಾರಣಕ್ಕೂ ಇರಾನನ್ನು ನಂಬೋದಿಲ್ಲ ಅಂತ ಅಮೆರಿಕ ಹೇಳ್ತಾ ಇರೋದು. ಯಾಕಂದರೆ ಹಾರ್ಮುಜ್ ವಿಚಾರದಲ್ಲೂ ಕೂಡ ಅವರು ಒಪ್ಕೊಳ್ಳುವಂಥ ಸಾಧ್ಯತೆಗಳು ಕಡಿಮೆ. ಪರಮಾಣು ವಿಚಾರದಲ್ಲಂತೂ ಡೊನಾಲ್ಡ್ ಟ್ರಂಪ್ ಹಿಂದೆ ಸರಿಯುವಂತಹ ಅವಕಾಶಗಳೇ ಕಂಡು ಬರ್ತಾ ಇಲ್ಲ. ಹೀಗಾಗಿ ಅವರು ಕೊಟ್ಟಿರುವಂಥ ಪ್ರಸ್ತಾವನೆಗಳನ್ನು ಇದೀಗ ಮತ್ತೊಮ್ಮೆ ಕಸದ ಬುಟ್ಟಿಗೆ ಹಾಕುವ ಪ್ರಯತ್ನವನ್ನು ಅಮೆರಿಕ ಮಾಡ್ತಾ ಇದೆ. ಹೀಗಾಗಿ ಈ ಯುದ್ಧ ಮತ್ತೊಮ್ಮೆ ಎಲ್ಲಿಗೆ ಹೋಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಇದು ಜೀ ಕನ್ನಡ ನ್ಯೂಸ್ DNA ಮೊದಲ ಸುದ್ದಿ. ಜೀ ಕನ್ನಡ ನ್ಯೂಸ್ DNA ಎರಡನೇ ಸುದ್ದಿ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಪಾಕಿಸ್ತಾನದ ಅಧ್ಯಕ್ಷರಾಗುವುದಕ್ಕೆ ಆಶೆ ಪಟ್ಟಿದ್ದಾರಂತೆ, ಬಯಕೆ ಇದೆಯಂತೆ, ತಯಾರಿ ಮಾಡುತ್ತಿದ್ದಾರಂತೆ. ಇಂಥದ್ದೊಂದು ಸುದ್ದಿಗಳು. ಈ ತಯಾರಿಯ ಭಾಗವಾಗಿ ಜಮ್ಮು ಕಾಶ್ಮೀರದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡುವುದಕ್ಕೆ ಈ ವ್ಯಕ್ತಿ ಪ್ರಯತ್ನ ಪಡ್ತಿದ್ದಾರೆ ಅಂತ. ಎರಡು ವ್ಯತ್ಯಾಸಗಳನ್ನು ಗಮನಿಸಿ. ಒಂದು ಕಡೆ ಮುಸ್ಲಿಂ ರಾಷ್ಟ್ರ UAE ಭಾರತದ ಪರವಾಗಿ ಹಿಂದಿಗಳಲ್ಲಿ ಬರವಣಿಗೆಯನ್ನು ಬರೆದು ಭಾರತ ಭಯೋತ್ಪಾದನೆಯ ವಿರುದ್ಧ ಹೋರಾಟ ಮಾಡ್ತಾ ಇರೋದನ್ನು ಹಾಡಿ ಹೊಗಳ್ತಾ ಇದ್ರೆ, ಇದೇ ನಮ್ಮ ಪಕ್ಕದ ಪಾಕಿಸ್ತಾನ UAE ಸೌದಿ ಅರೇಬಿಯಾದಂಥ ರಾಷ್ಟ್ರಗಳ ಮುಂದೆ ಕೈ ಚಾಚಿ ಭಿಕ್ಷೆ ಬೇಡಿ ಹಣವನ್ನು ತೆಗೆದುಕೊಂಡು ಬಂದು ದೇಶವನ್ನು ನಡೆಸ್ತಾ ಇರುವಂಥ ಈ ಪಾಕಿಸ್ತಾನ ಭಾರತದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಿದೆ ಅಂತೆ. ಯಾವುದರ ಮುಖಾಂತರ? ಒನ್ಸ್ ಅಗೇನ್ ಜಮ್ಮು ಮತ್ತು ಕಾಶ್ಮೀರದ ವಿಚಾರವನ್ನು ಮುನ್ನೆಲೆಗೆ ತೆಗೆದುಕೊಂಡು ಬಂದು ಅದನ್ನು ಅಂತಾರಾಷ್ಟ್ರೀಯ ಸುದ್ದಿಯನ್ನಾಗಿ ಮಾಡುವ ಮುಖಾಂತರ ಅಲ್ಲಿ ಅಮೆರಿಕದ ಇಂಟರ್ಫಿಯರ್ ಅನ್ನು ತೆಗೆದುಕೊಂಡು ಬಂದು ಡೊನಾಲ್ಡ್ ಟ್ರಂಪ್ ಅವರ ಇಂಟರ್ಫಿಯರ್ ಅನ್ನು ಮಾಡಿಕೊಂಡ ಮುಖಾಂತರ ಮುನೀರ್ ಅಧ್ಯಕ್ಷನಾಗೋದಕ್ಕೆ ಬಯಸ್ತಾ ಇದ್ದಾನಂತೆ. ಹೌ ಇಟ್ ಈಸ್ ಪಾಸಿಬಲ್? ಇಂಥದ್ದೊಂದು ವರದಿಗಳು ಇದೀಗ ಭಾರತದಲ್ಲಿ ಚರ್ಚೆ ಆಗ್ತಾ ಇದೆ. ಆಸಿಮ್ ಮುನೀರ್ ಈ ಆಪರೇಷನ್ ಸಿಂಧೂರ್ ಆಯ್ತಲ್ಲ, ಆ ಸಮಯದಲ್ಲಿ ಆತನನ್ನ ಪದೋನ್ನತಿ ಮಾಡಲಾಗಿತ್ತು. ಆ ವ್ಯಕ್ತಿ ಪದೋನ್ನತಿ ಹೊಂದಿದ ನಂತರ ಪ್ರಜಾಪ್ರಭುತ್ವದ ಸರ್ಕಾರ ಮತ್ತು ಸೇನೆಯ ನಡುವೆ ಯಾವ ರೀತಿಯ ಕಂದಕಗಳು ಸೃಷ್ಟಿಯಾಗಿದೆಯನ್ನ ಸ್ವತಃ ಪಾಕಿಸ್ತಾನದ ಮಾಜಿ ಸಚಿವರು ಹೇಳ್ತಾ ಇದ್ದಾರೆ. ಪಾಕಿಸ್ತಾನದ ಪ್ರಜಾಪ್ರಭುತ್ವದ ಸರ್ಕಾರಕ್ಕೆ ಕಿಮ್ಮತ್ತಿಲ್ಲದ ರೀತಿಯಲ್ಲಿ ಈ ಮುನೀರ್ ನಡೆದುಕೊಳ್ತಿದ್ದಾರೆ ಎನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಹಾಗಾದ್ರೆ ಏನಿದು ಸುದ್ದಿ? ಟ್ರಂಪ್ ಗಮನವನ್ನ ಸೆಳೆಯುವುದಕ್ಕೆ ಇದೀಗ ಮುನೀರ್ ವಿಧ್ವಂಸಕ ಕೃತ್ಯಕ್ಕೆ ಮುಂದಾಗ್ತಿದ್ದಾರೆ ಎನ್ನುವಂತಹ ಸುದ್ದಿ. 2019ರಲ್ಲಿ ಕಾಶ್ಮೀರದ ವಿಚಾರದಲ್ಲಿ ಮಧ್ಯಸ್ಥಿಕೆಯನ್ನು ತೋರಿಸೋದಕ್ಕೆ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಅಂದರೆ ನಾನು ಬರ್ತೀನಿ, ಎರಡೂ ದೇಶಗಳು ಒಪ್ಪಿಕೊಂಡ್ರೆ ಅನೇಕ ವರ್ಷಗಳಿಂದ ಇರುವಂತಹ ಈ ಸಮಸ್ಯೆಯನ್ನು ನಾನು ಬಗೆಹರಿಸ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದರು. ಇದೀಗ ಈ ಸಂಘರ್ಷವನ್ನು ಮತ್ತೆ ಸೃಷ್ಟಿ ಮಾಡಿದರೆ ಟ್ರಂಪ್ ಬರಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ಇದನ್ನು ಅಂತಾರಾಷ್ಟ್ರೀಯ ವಿಚಾರದಲ್ಲಿ ತರಬೇಕು ಅನ್ನುವಂತಹ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇದ್ದಾರೆ. ಡೊನಾಲ್ಡ್ ಟ್ರಂಪ್ ಅವತ್ತು ಹೇಳಿದ್ರು, ಮಧ್ಯಸ್ಥಿಕೆ ವಹಿಸೋದಕ್ಕೆ ನಾನು ಸಿದ್ಧ ಇದ್ದೀನಿ, ಉಭಯ ದೇಶಗಳು ಒಪ್ಪಿದರೆ ನಾವು ಮಾತುಕತೆಯನ್ನು ಮಾಡ್ತೀವಿ ಅಂತ. ಈ ಹಿಂದೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಹಲ್ಗಾಮ್ ಘಟನೆ ಆದಾಗ ನಾನೇ ಯುದ್ಧ ನಿಲ್ಲಿಸಿದ್ದೀನಿ ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ದನ್ನ ನಾವು ನೋಡಿದ್ದೀವಿ. ಅವತ್ತೇ ಮುನೀರ್ ಮೇಲೆ ಎದ್ದು ಕೂತಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಇದರ ಜೊತೆಗೆ ನೀವು ಪಾಕಿಸ್ತಾನ ಮತ್ತು ಭಾರತದ ಜೊತೆಗೆ ಕೆಲವೊಂದಿಷ್ಟು ಒಪ್ಪಂದ ಆಗಿದೆ. ಯಾವ್ಯಾವ ಒಪ್ಪಂದ? 1972ರಲ್ಲಿ ಶಿಮ್ಲಾ ಒಪ್ಪಂದ ಆಗಿದೆ. ಈ ಶಿಮ್ಲಾ ಒಪ್ಪಂದದ ಪ್ರಕಾರ ಯಾವುದೇ ಕಾರಣಕ್ಕೂ ಜಮ್ಮು ಮತ್ತು ಕಾಶ್ಮೀರದ ವಿಚಾರದಲ್ಲಿ ಮೂರನೇ ವ್ಯಕ್ತಿ ಅಥವಾ ಮೂರನೇ ದೇಶ ಇದರಲ್ಲಿ ಭಾಗಿಯಾಗುವಂತಿಲ್ಲ. ಎರಡು ರಾಷ್ಟ್ರಗಳು ಮಾತ್ರ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬೇಕು ಅಂತ. ಆದರೂ ಕೂಡ ಇದನ್ನು ಪಾಕಿಸ್ತಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಂಬಿಸುವ ಪ್ರಯತ್ನವನ್ನು ಮಾಡುತ್ತೆ, ವಿಶ್ವಸಂಸ್ಥೆಗೆ ತೆಗೆದುಕೊಂಡು ಹೋಗುತ್ತೆ. 1999ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಲಾಹೋರ್ ಒಪ್ಪಂದವನ್ನು ಮಾಡಿಕೊಂಡ್ರು. ಈ ಲಾಹೋರ್ ಒಪ್ಪಂದದ ಪ್ರಕಾರವೂ ಕೂಡ ನೇರ ಮಾತುಕತೆಯ ಮುಖಾಂತರ ನಮ್ಮ ಮತ್ತು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬೇಕು, ಮೂರನೇ ವ್ಯಕ್ತಿ ಯಾವುದೇ ಕಾರಣಕ್ಕೂ ಇದರ ನಡುವೆ ಬರಬಾರದು ಅಂತ ಒಪ್ಪಂದ ಆಗಿದೆ. ಈ ಒಪ್ಪಂದಗಳ ಅನೇಕ ಬಾರಿ ಪಾಕಿಸ್ತಾನದವರು ಮುರಿದಿದ್ದಾರೆ. ಒನ್ಸ್ ಅಗೇನ್ ಅಂತಹ ಒಪ್ಪಂದವನ್ನು ಮುರಿಯೋದಕ್ಕೆ ಈ ಮುನೀರ್ ಸಜ್ಜಾಗಿದ್ದಾರೆ ಎನ್ನುವಂತಹ ಪ್ರಶ್ನೆಗಳಿದೆ. ಇದರ ಜೊತೆಗೆ ಇದನ್ನು ವಿಶ್ವಸಂಸ್ಥೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿ ಅಲ್ಲಿ ಭಾರತವನ್ನು ಇದು ಮಾಡಬೇಕು ಅನ್ನೋ ಪ್ರಯತ್ನ ಇದೆಯಲ್ಲ, ಈ ಹಿಂದೆಯೂ ಕೂಡ ಆಗಿದೆ. ಆದರೆ UAE, ಸೌದಿ ಅರೇಬಿಯಾ ಸೇರಿದಂತೆ ಅನೇಕ ದೇಶಗಳು ಭಾರತದ ಪರವಾಗಿ ವೋಟ್ ಹಾಕಿದ್ದನ್ನು ನೋಡಿದ್ದೀವಿ. ಹೀಗಾಗಿ ಇದನ್ನು ಏನು ಮಾಡ್ತಾರೆ ಎನ್ನುವಂತಹ ಪ್ರಶ್ನೆ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಮುನೀರ್ ಅವರನ್ನ ಹಾಡಿ ಹೊಗಳೋ ಪ್ರಯತ್ನವನ್ನ ಡೊನಾಲ್ಡ್ ಟ್ರಂಪ್ ಮೇಲಿಂದ ಮೇಲೆ ಮಾಡಿದ್ದಾರೆ. ಒನ್ಸ್ ಅಗೇನ್ ಮಾತನಾಡಿದ್ದಾರೆ. ಏನು ಹೇಳಿದ್ರು ಒಂದ್ಸರಿ ಕೇಳಿಸ್ಕೊಳ್ಳಿ. We have great respect for Pakistan and Islamabad and tremendous respect for the Prime Minister and the Field Marshal, and they're working with us. They continue to work with us, but the trip is a very long one and we're doing everything in terms of negotiating right now. In terms of the negotiation telephonically.
ಮುನೀರ್ ಎನ್ನುವಂತಹ ವ್ಯಕ್ತಿ ಶಹಬಾಜ್ ಶರೀಫ್ ಅವರ ಹುದ್ದೆಯ ಮೇಲೆ ಕಣ್ಣಿಟ್ಟಿದ್ದಾರೆ. ಹೇಗೆ? ಕಿಂಗ್ ಮೇಕರ್ ಪಾತ್ರದಲ್ಲಿ ಸೇನೆ ಇದೆ. ಪಾಕಿಸ್ತಾನದಲ್ಲಿ ಯಾರು ಪ್ರಧಾನಿ ಆಗಬೇಕು, ಪಾಕಿಸ್ತಾನದ ಆರ್ಥಿಕ ಚಟುವಟಿಕೆ, ಪಾಕಿಸ್ತಾನದಲ್ಲಿ ಯಾರು ಹೂಡಿಕೆ ಮಾಡಬೇಕು, ಏನು ಎತ್ತ ಎಲ್ಲವನ್ನ ನಿರ್ಧಾರ ಮಾಡೋದು ಅಲ್ಲಿಯ ಸೇನೆ. ಇದನ್ನು ನೀವು ಗಮನಿಸಬೇಕಾದ ಸಂಗತಿ. ಒಂದು ಪ್ರಜಾಪ್ರಭುತ್ವ ಸರ್ಕಾರ ಇದ್ದಾಗಲೂ ಕೂಡ ಎಲ್ಲ ಆಡಳಿತವನ್ನ ಸೇನೆಯೇ ತನ್ನ ಲಗಾಮವಾಗಿ ಹಿಡಿದುಕೊಂಡು ಅದನ್ನು ನಿಯಂತ್ರಣ ಮಾಡೋ ಪ್ರಯತ್ನವನ್ನು ಮಾಡುತ್ತೆ. ಅದೇ ರೀತಿಯಲ್ಲಿ ಮುನೀರ್ ಕೂಡ ಮಾಡ್ತಿದ್ದಾರೆ. ಅದರ ಭಾಗವಾಗಿ ಆ ಹುದ್ದೆಗೆ ಏರಬೇಕು ಅನ್ನೋ ಕನಸನ್ನು ಕಂಡಿದ್ದಾರೆ. ಆರ್ಥಿಕ ನಿರ್ಧಾರಗಳಲ್ಲಿ ಹಸ್ತಕ್ಷೇಪವನ್ನು ಮಾಡ್ತಾರೆ ಅವರು. ಅಂದರೆ ಯಾರು ಹೂಡಿಕೆಯನ್ನು ಮಾಡಬೇಕು ಅಂತ ಈ ವಿದೇಶಿ ಹೂಡಿಕೆದಾರರು ಪಾಕಿಸ್ತಾನಕ್ಕೆ ಬರ್ತಾರಲ್ಲ, ಅವರು ಮೊದಲು ಪ್ರಧಾನಿಗಳನ್ನು ಭೇಟಿ ಮಾಡ್ತೀವಿ, ವಿದೇಶಾಂಗ ಸಚಿವರನ್ನು ಭೇಟಿ ಮಾಡ್ತೀವಿ, ಹಣಕಾಸು ಸಚಿವರನ್ನು ಭೇಟಿ ಮಾಡ್ತೀವಿ ಅಂತ ಹೇಳಲ್ಲಂತೆ. ಅದರ ಬದಲಾಗಿ ಸೇನಾ ಮುಖ್ಯಸ್ಥರನ್ನ ನಾವು ಭೇಟಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರೆಲ್ಲ ಚರ್ಚೆಗಳನ್ನು ಮಾಡ್ತಾರಂತೆ. ಅದರ ಭಾಗವಾಗಿ ಈ ಹಿಂದೆಯೂ ಕೂಡ ಅನೇಕ ಬಾರಿ ಇಂತಹದ್ದೊಂದು ಘಟನೆಗಳಾಗಿದೆ. ಅಲ್ಲಿಯ ಪಾವದ್ ಚೌಧರಿ ಅಂತ ಎಕ್ಸ್ ಮಿನಿಸ್ಟರ್ ಅವರು ಪಾಕಿಸ್ತಾನದ, ಅವರು ಹೇಳ್ತಾರೆ ಪ್ರಜಾಪ್ರಭುತ್ವದ ಮೂಲಕ ಆಯ್ಕೆ ಆದರೂ ಕೂಡ ಇಲ್ಲಿಯ ಸರ್ಕಾರ ಮುನೀರ್ ಅತಿ ದೊಡ್ಡ ಪಾತ್ರವನ್ನು ಇಲ್ಲಿ ವಹಿಸ್ತಾ ಇದ್ದಾನೆ. ಶಹಬಾಜ್ ಶರೀಫ್ ಮುನೀರ್ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಅಲ್ಲಿಯ ಮಾಜಿ ಸಚಿವರು ಕೊಡ್ತಾ ಇರುವಂತಹ ಹೇಳಿಕೆ ಇದು. ಆ ನಿಟ್ಟಿನಲ್ಲಿ ಅವರೊಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದರ ಜೊತೆಗೆ ಪಾಕಿಸ್ತಾನದಲ್ಲಿ ಮಿಲಿಟರಿ ಆಡಳಿತಗಳು ಬಂದಿದ್ದೇನು ದೊಡ್ಡ ಇದೇ ಮೊಟ್ಟ ಮೊದಲಿಗೆ ಮುನೀರ್ ಏನು ಪ್ರಯತ್ನ ಪಡ್ತಿದ್ದಾರೆ ಅಂತಲ್ಲ. ಈ ಹಿಂದೆಯೂ ಕೂಡ ಅನೇಕ ಬಾರಿ ಆಗಿದೆ. 1958ರಿಂದ 1969 ತನಕ ಅಯೂಬ್ ಖಾನ್ ದೇಶದ ಪ್ರಧಾನಿಯಾಗಿದ್ದರು. ಇವರು ಅವತ್ತಿನ ಅಧ್ಯಕ್ಷರಾಗಿದ್ದಂತಹ ಇಂದರ್ ಮಿರ್ಜಾ ಅವರನ್ನ ಪದುಚ್ಯುತಿ ಮಾಡುವ ಮುಖಾಂತರ ಪ್ರಧಾನಿ ಹುದ್ದೆಗೆ ಏರಿದಂಥ ವ್ಯಕ್ತಿ. ಮೊದಲ ಬಾರಿಗೆ ಮಿಲಿಟರಿ ಆಡಳಿತ ಬಂದಿತ್ತಲ್ಲಿ. 1969ರಿಂದ 1971ರಲ್ಲಿ ಜನರಲ್ ಯಾಹ್ಯಾ ಖಾನ್, ಅಯೂಬ್ ಖಾನ್ ನಂತರ ಬಂದಂತಹ ವ್ಯಕ್ತಿ. ಇದು ಕೂಡ ಮಿಲಿಟರಿ ಆಡಳಿತ ಆಗಿತ್ತು. 1977ರಿಂದ 1988 ತನಕ ಜಿಯಾ ಉಲ್ ಹಕ್, ಈ ಜಿಯಾ ಉಲ್ ಹಕ್ ಎನ್ನುವಂಥ ವ್ಯಕ್ತಿ ಜುಲ್ಫಿಕರ್ ಅಲಿ ಭಟ್ ಅವರ ಸರ್ಕಾರವನ್ನು ಕೆಡವಿ ಪ್ರಧಾನಿ ಹುದ್ದೆಗೇರಿದ್ರು. 1999ರಿಂದ 2008 ತನಕ ಪರ್ವೇಜ್ ಮುಷರಫ್, ಕಾರ್ಗಿಲ್ ಯುದ್ಧ ಆಯ್ತಲ್ಲ ಆ ಸಮಯದಲ್ಲಿ ನವಾಜ್ ಶರೀಫ್ ವಿರುದ್ಧ ದಂಗೆ ಎಬ್ಬಿಸಿ ಸರ್ಕಾರವನ್ನು ಕೆಡವಿ ಅದೇ ರೀತಿಯಲ್ಲಿ ಅಲ್ಲಿಯ ಸೇನಾ ಮುಖ್ಯಸ್ಥ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ರು. ಒನ್ಸ್ ಅಗೇನ್ ಮುನೀರ್ ಶಹಬಾಜ್ ಶರೀಫ್ ರವರನ್ನ ಸೈಡ್ ಲೈನ್ ಮಾಡುವ ಮುಖಾಂತರ ಆ ಹುದ್ದೆಗೆ ಏರುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಎನ್ನುವಂತಹ ಚರ್ಚೆಗಳು ಬರ್ತಾ ಇದೆ. ಎಲ್ಲಿಂದ? ಪಾಕಿಸ್ತಾನದಿಂದ ಆಗ್ತಾ ಇರುವಂತಹ ಬೆಳವಣಿಗೆ. ಇದರ ಜೊತೆಗೆ ಕಾಶ್ಮೀರದಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಮುನೀರ್ ಯತ್ನಿಸ್ತಾ ಇದ್ದಾರೆ ಅಂತ. ಯಾವಾಗ ಮುನೀರ್ ಅಲ್ಲಿಯ ಸೇನಾ ಮುಖ್ಯಸ್ಥರಾದರೂ ಅವತ್ತಿನಿಂದ ಯುದ್ಧದ ಕಾರ್ಯತಂತ್ರ ಅಂದರೆ ಭಯೋತ್ಪಾದನೆಗೆ ಹೆಚ್ಚು ಪ್ರೋತ್ಸಾಹ ಕೊಡೋ ಪ್ರಯತ್ನಗಳು ಆಗ್ತಾ ಇತ್ತು. ಹೇಗೆ? ಗಡಿ ಆಚೆಗಿನ ಭಯೋತ್ಪಾದನೆಯನ್ನು ಪ್ರೋತ್ಸಾಹ ಮಾಡೋದು, ಸಾಮಾಜಿಕ ಜಾಲತಾಣಗಳ ಮುಖಾಂತರ ಕಾಶ್ಮೀರಿ ಯುವಕರನ್ನು ದಿಕ್ತಪ್ಪಿಸೋದು, ಕಾಶ್ಮೀರ ಕಣಿವೆಗಿಂತ ಹೆಚ್ಚಾಗಿ ಜಮ್ಮು ಮತ್ತು ರಜೌರಿ ಪೂಂಚ್ ವಲಯದಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳನ್ನು ಹೆಚ್ಚಿಸೋದು, ಅಲ್ಲಿಯ ನುಸುಳುವಳಿಕೆ, ಪಾಕ್ ಒಳಗಡೆ ಆರ್ಥಿಕವಾಗಿ ದಿವಾಳಿಯಾಗಿರುವ ಸಮಯದಲ್ಲಿ ಅಲ್ಲಿಯ ಪರಿಸ್ಥಿತಿ ಹೆಂಗಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಅಲ್ಲಿಯ ಪರಿಸ್ಥಿತಿಗಳು ಆರ್ಥಿಕವಾಗಿ ದಿಕ್ಕೆಟ್ಟು ಹೋಗಿದ್ದಾರೆ. ಗಡಿ ಆಚೆಗಿನ ಭಯೋತ್ಪಾದನೆ ಮತ್ತು ಡಿಜಿಟಲ್ ಯುದ್ಧವನ್ನು ಅವರು ಮಾಡ್ತಾ ಇದ್ದಾರೆ. ಏನು ಅಂತ ಹೇಳಿದರೆ, ಈ ಹಿಂದೆ ಇದ್ದಂಥ ಭಯೋತ್ಪಾದಕ ಸಂಘಟನೆಗಳ ಬದಲಾಗಿ ದ ರೆಸಿಸ್ಟೆಂಟ್ ಫ್ರಂಟ್ ಎನ್ನುವಂತಹ ಸಂಘಟನೆ ಮುಖಾಂತರ ಕಾಶ್ಮೀರದ ಯುವಕರಲ್ಲಿ ಭಯೋತ್ಪಾದನೆಯ ಬೀಜವನ್ನು ಬಿತ್ತಿ ಅವರನ್ನು ಡೈವರ್ಟ್ ಮಾಡಿ ಭಾರತದ ವಿರುದ್ಧ ಭಯೋತ್ಪಾದಕರಿಗೆ ಸಹಾಯ ಮಾಡೋ ಪ್ರಯತ್ನವನ್ನು ಮುನೀರ್ ಅವರು ಮಾಡ್ತಿದ್ದಾರೆ ಅಂತ ಪಹಲ್ಗಾಮ್ ವಿಚಾರದಲ್ಲೂ ಕೂಡ ಇಂಥದ್ದೊಂದು ಆರೋಪ ಕೇಳಿ ಬಂದಿತ್ತು. ಒಬ್ಬ ವ್ಯಕ್ತಿಯ ಸಹಾಯವನ್ನು ಪಡೆದುಕೊಂಡು ಇಂಥದ್ದೊಂದು ದಾಳಿಯನ್ನು ಮಾಡಿದ್ದಾರೆ ಅಂತ. ಆರ್ಟಿಕಲ್ 370 ಅಬ್ರಾಗೇಷನ್ ಆದ ನಂತರ ಈ ಪ್ರಮಾಣ ಕಡಿಮೆ ಆಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ಮುನೀರ್ ಇಂಥದ್ದೊಂದು ದಾಳಿ ಮಾಡೋದಕ್ಕೆ ಇದಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ ಅಂತ. ಭಾರತದಲ್ಲಿ ದಾಳಿಗೆ 2 ಯೋಜನೆಯನ್ನು ಹಾಕ್ಕೊಂಡಿದ್ದಾರಂತೆ. ಏನು 2 ಯೋಜನೆ? ಸ್ಥಳೀಯ ಭಯೋತ್ಪಾದಕ ಜಾಲವನ್ನು ಸಕ್ರಿಯಗೊಳಿಸೋದು. ಈ ಹಿಂದೆ ಆರ್ಟಿಕಲ್ 370 ಅಬ್ರಾಗೇಷನ್ ಆಗೋದಕ್ಕಿಂತ ಮೊದಲು ಕಲ್ಲು ತೂರಾಟಕ್ಕೆ ದುಡ್ಡು ಕೊಡಲಾಗ್ತಾ ಇತ್ತು. ಎಲ್ಲಿ? ಜಮ್ಮು ಕಾಶ್ಮೀರದಲ್ಲಿ ಮನೆಗಳಿಗೆ ಎಲ್ಲಿ ಕಾಣುತ್ತಾ ಅಲ್ಲಿ ಕಲ್ಲು ಹೊಡಿತಾ ಇದ್ರಲ್ಲ, ಅವರಿಗೆ ಹಣ ಸಿಗ್ತಾ ಇತ್ತು. ಎಲ್ಲಿಂದ? ಭಯೋತ್ಪಾದನೆ ಸಂಘಟನೆಗಳಿಂದ ಹಣ ಬರ್ತಾ ಇತ್ತು. ಇದೀಗ ಅದರ ಪ್ರಮಾಣ ಕಡಿಮೆ ಆಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ಆ ಜಾಲವನ್ನು ಮತ್ತೊಮ್ಮೆ ಸಕ್ರಿಯಗೊಳಿಸಬೇಕು ಅನ್ನೋ ಪ್ರಯತ್ನ ಮುನೀರ್ ಅವ್ರದ್ದಿದೆ ಅಂತೆ. ಆ ಮುಖಾಂತರ ಭಾರತದ ಪ್ರವಾಸೋದ್ಯಮವನ್ನು ನೆಲಕಚ್ಚೋದು ಮತ್ತು ಭದ್ರತಾ ಪಡೆಗಳು ಚದುರುವಂತೆ ಮಾಡೋದು. ನೀವು ಪಹಲ್ಗಾಮ್ನಲ್ಲಿ ವಿದೇಶಿಗರು ಬರ್ತಾ ಇದ್ರು, ಅದನ್ನು ಸ್ವಿಟ್ಜರ್ಲ್ಯಾಂಡ್ ಅಂತ ಕರೆಯಲಾಗ್ತಾ ಇತ್ತು. ಹೀಗಾಗಿ ಅನೇಕ ಜನ ಅಲ್ಲಿ ಹೋಗ್ತಾ ಇದ್ರು. ಅದರ ಜೊತೆಗೆ ಅಲ್ಲಿ ಯಾವಾಗ ದಾಳಿ ಆಯಿತೋ 70% ಪ್ರವಾಸೋದ್ಯಮ ಕುಂಠಿತ ಆಗಿಬಿಡ್ತು. ಇಂಥದ್ದೊಂದು ದಾಳಿ ಮಾಡೋದಕ್ಕೆ ಮುನೀರ್ ಪ್ರಯತ್ನ ಪಡ್ತಿದ್ದಾರಂತೆ. ಆದರೆ ಭಾರತೀಯ ಸೇನೆ ಮಾತ್ರ ಸದ್ಭಾವನ್ ಕಾರ್ಯಾಚರಣೆಯ ಮುಖಾಂತರ ಇವೆಲ್ಲವನ್ನು ಮಟ್ಟ ಹಾಕೋದಕ್ಕೆ ಇದೀಗ ಪ್ರಯತ್ನವನ್ನು ಪಡ್ತಾ ಇದೆ. ಇವೆಲ್ಲದರ ಜೊತೆಗೆ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ. ತೃಣಮೂಲ ಕಾಂಗ್ರೆಸ್ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರವನ್ನು ನಡೆಸ್ತಾ ಇರುವಂಥ ಪಾರ್ಟಿ. ಪಶ್ಚಿಮ ಬಂಗಾಳ ಅಂತ ಹೇಳಿದರೆ TMCಗೆ ಭದ್ರಕೋಟೆ ಅಂತ ನಾವು ಹೇಳ್ತಿದ್ವಿ. ಕಳೆದ ಬಾರಿಯ ಚುನಾವಣೆಗಿಂತ ಮೊದಲು ಹಿಂದೆ ಹೋದರೆ ಬಿಜೆಪಿಯಲ್ಲಿ
ತನ್ನ ಮೊಣ್ಣೆಯನ್ನು ಊರೋದಕ್ಕೂ ಕೂಡ ಕಷ್ಟ ಸಾಧ್ಯ ಅಂತ ಹೇಳಲಾಗ್ತಾ ಇತ್ತು. 3 ಸ್ಥಾನದಲ್ಲಿ ಗೆದ್ದಿದ್ದಂಥ ಬಿಜೆಪಿ 2021ರಲ್ಲಿ 70ಕ್ಕೂ ಅಧಿಕ ಸ್ಥಾನವನ್ನು ಗೆಲ್ಲುವ ಮುಖಾಂತರ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿತ್ತು. ಒನ್ಸ್ ಅಗೇನ್ ಇವತ್ತು TMCಯ ವಿರುದ್ಧ ಬಿಜೆಪಿ ಗೆಲ್ಲುತ್ತೆ ಎನ್ನುವಂತಹ ಸಮೀಕ್ಷೆಗಳು ಹೊರಗೆ ಬರ್ತಾ ಇದೆ. TMCಗೂ ಕೂಡ ಗೆಲ್ಲಬಹುದು ಎನ್ನುವಂಥ ಕೆಲವೊಂದಿಷ್ಟು ಸಮೀಕ್ಷೆಗಳು ಬಿಜೆಪಿಯಲ್ಲಿ ಗೆಲ್ಲುತ್ತೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಇವೆಲ್ಲದರ ನಡುವೆ TMCಯ ಕೆಲವೊಂದಿಷ್ಟು ವರದಿಗಳು ಹೊರಗೆ ಬಂದಿದೆ. ಆ ವರದಿಗಳಲ್ಲಿ ಹಾಗಾದರೆ ಏನೇನಿದೆ? ಆ ವರದಿಗಳಲ್ಲಿ ಕೆಲವೊಂದಿಷ್ಟು ಅಂಶಗಳು ಸದ್ಯಕ್ಕೆ ಹೊರಗಡೆ ಬಂದಿದೆ. ಪಶ್ಚಿಮ ಬಂಗಾಳ ಮತಗಟ್ಟೆಯ ಸಮೀಕ್ಷೆ, ಅಭಿಷೇಕ್ ಬ್ಯಾನರ್ಜಿ ನೇತೃತ್ವದಲ್ಲಿ ನಡೆಸಲಾದ ಈ ಆಂತರಿಕ ಸರ್ವೆ ಪಕ್ಷದ ಬಲ ಮತ್ತು ದೌರ್ಬಲ್ಯಗಳನ್ನು ಎತ್ತಿ ತೋರಿಸಿದೆ. ಏನೇನು ಹೇಳಿದೆ ಅಂತ ಹೇಳಿದರೆ, ಆ ಅಭಿಷೇಕ್ ಬ್ಯಾನರ್ಜಿಯವರ ವರದಿಯಲ್ಲಿ ಪ್ರಮುಖವಾಗಿ ಬಿಜೆಪಿ ಕೆಲವೊಂದಿಷ್ಟು ಕಡೆ ಮುನ್ನಡೆಯನ್ನು ಸಾಧಿಸುತ್ತೆ ಅಂತ ಹೇಳಿದೆ. ಆಡಳಿತ ವಿರೋಧಿಯಲ್ಲಿ ಕೆಲವೊಂದಿಷ್ಟು ಕಡೆ ಕಂಡುಬರುತ್ತೆ ಅಂತ ಹೇಳಿದೆ. ಲಕ್ಷ್ಮೀ ಭಂಡಾರ ಅಂತ ಜನಪ್ರಿಯ ಯೋಜನೆಗಳು, ಅಂದರೆ ನಮ್ಮಲ್ಲಿ ಗೃಹಲಕ್ಷ್ಮಿ ಏನಿದೆ ಅದೇ ರೀತಿಯಾಗಿ ಅಲ್ಲಿಯ ಹೆಣ್ಣು ಮಕ್ಕಳಿಗೆ ನೇರವಾಗಿ ಹಣ ವರ್ಗಾವಣೆ, ಅದು ಕೆಲವೊಂದಿಷ್ಟು ಕಡೆ ನಮ್ಮನ್ನು ಕೈ ಹಿಡಿಯಬಹುದು ಅಂತ ಹೇಳಿದ್ದಾರೆ. ಇದರ ಜೊತೆಗೆ ವರದಿಯಲ್ಲಿ ಒಳಜಗಳಗಳ ವಿಚಾರದ ಬಗ್ಗೆಯೂ ಪ್ರಸ್ತಾಪ ಮಾಡಲಾಗಿದೆ ಅಂತ. ಹಿರಿಯ ನಾಯಕರು ಮತ್ತು ಯುವ ನಾಯಕರ ನಡುವೆ ಕೆಲವೊಂದಿಷ್ಟು ಪೈಪೋಟಿ ಆಗಿದ್ದು ಕೂಡ ನಮ್ಮ ಕೆಲವು ಕ್ಷೇತ್ರಗಳಲ್ಲಿ ಸೋಲುವುದಕ್ಕೆ ಕಾರಣ ಅಂತ. ಸ್ವಪಕ್ಷದವರೇ ವಿರೋಧ ಪಕ್ಷಗಳ ಜೊತೆಗೆ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ, ಅವರ ವಿರುದ್ಧ ಪಕ್ಷದ ಶಿಸ್ತು ಉಲ್ಲಂಘಿಸುವವರ ವಿರುದ್ಧ ಕ್ರಮಕ್ಕೆ ಸೂಚನೆ ಅಂತ. ಅಲ್ಲಿ ಕಾಳಿಘಾಟ್ ವರದಿ ಅಂತ ಹೇಳ್ತಾರೆ ಅದಕ್ಕೆ. ಆ ಕಾಳಿಘಾಟ್ ವರದಿಯಲ್ಲಿ ಇವೆಲ್ಲವನ್ನು ಹೇಳಿದ್ದಾರೆ ಅವರು. ಅಂದರೆ ನಾವು ಎಲ್ಲೆಲ್ಲಿ ಗೆಲ್ಲಬಹುದು, ಏನಾಗ್ಬೋದು, ಏನು ಎತ್ತ, ಎಲ್ಲದರ ಬಗ್ಗೆನೂ. ಯಾಕಂದರೆ ಚುನಾವಣಾ ಅಂತ ಹೇಳಿದರೆ ಪ್ರತಿ ಚುನಾವಣೆಯಲ್ಲೂ ಕೂಡ TMC ಆಗಿರ್ಬೋದು, BJP ಆಗಿರ್ಬೋದು, ದೊಡ್ಡ ಮಟ್ಟದಲ್ಲಿ ಪೈಪೋಟಿ ಇರುವಂತಹ ಕ್ಷೇತ್ರಗಳಿವೆ. ಎಲ್ಲಿ? ಪಶ್ಚಿಮ ಬಂಗಾಳದಲ್ಲಿ. ಆದರೆ ದೀದಿಯವರು ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅಂತ, ಆದರೆ ದೀದಿಯವರನ್ನು ಕಟ್ಟಿ ಹಾಕಬೇಕು ಅಂತ ಬಿಜೆಪಿ ರಣತಂತ್ರ ಮಾಡಿದ್ದನ್ನು ನೋಡಿದ್ದೇವೆ. ಬಂಗಾಳ ಮತ್ತು ಕಾಳಿಘಾಟ್ ವರದಿ, ನಾನು ಅವಾಗಲೇ ಹೇಳ್ತಾ ಇದ್ದೆ, ಕಾಳಿಘಾಟ್ ವರದಿ ಇದು TMCಯ ಆಂತರಿಕ ವರದಿ. ಇದು TMC ಮತ್ತೊಮ್ಮೆ 3/2 ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಳುತ್ತೆ ಅನ್ನುವಂಥ ವಿಶ್ವಾಸವನ್ನು ಈ ವರದಿಯಲ್ಲಿ ಹೇಳಲಾಗಿದೆ. ಕಾಳಿಘಾಟ್ನಲ್ಲಿ ಸುಮಾರು 43 ಸ್ಥಾನಗಳಲ್ಲಿ ಗೆಲುವು ಮತ್ತು ಸೋಲಿನ ಅಂತರ ತುಂಬ ಕಡಿಮೆ ಅಂತ ಹೇಳಿದ್ದಾರೆ. ಅಂದರೆ ನಾವು 294 ಸ್ಥಾನಗಳನ್ನು ವಿಶ್ಲೇಷಣೆ ಮಾಡಿ 43 ಸ್ಥಾನಗಳು ಬೂದು ವಲಯದಲ್ಲಿ ಇದೆ ಅಂತ ಹೇಳ್ತಾರೆ. ಅಂದರೆ ಗೆಲುವು ಮತ್ತು ಸೋಲಿನ ಅಂತರ ತುಂಬ ಕಡಿಮೆ ಇದೆ, 50% ಆಗ್ಬೋದು, ಏನಾದರೂ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಆದರೆ 174 ಸ್ಥಾನಗಳಲ್ಲಿ ನಮ್ಮ ಗೆಲುವು ನಿಶ್ಚಿತ ಅಂತ ಅವ್ರು ಹೇಳಿದ್ದಾರೆ. ಇದರ ಜೊತೆಗೆ ಹೌರಾ ಮತ್ತು ದಕ್ಷಿಣ ಈ ಪಶ್ಚಿಮ ಬಂಗಾಳದ ಈ 24 ಪರಗಣ ಜಿಲ್ಲೆ ಏನಿದೆ ಅಲ್ಲಿ ನಾವು ಎಲ್ಲ ಕ್ಷೇತ್ರಗಳನ್ನು ಕ್ಲೀನ್ ಸ್ವೀಪ್ ಮಾಡ್ತೀವಿ ಅಂತ. ಯಾಕೆ ಅಂತ ಹೇಳಿದರೆ, ಹೌರಾ ಮತ್ತು ದಕ್ಷಿಣ 24 ಪರಗಣ ಜಿಲ್ಲೆ ಏನಿದೆ ಅದು TMCಯ ಅಸ್ತಿತ್ವದ ಭದ್ರಕೋಟೆ. ಇದು ಯಾಕಂದರೆ ದಕ್ಷಿಣ ಬಂಗಾಳವನ್ನು ಗೆದ್ದವರು, ಯಾರು ದಕ್ಷಿಣ ಬಂಗಾಳವನ್ನು ಗೆಲ್ತಾರೋ ಅವರು ಪಶ್ಚಿಮ ಬಂಗಾಳವನ್ನು ಗೆಲ್ತಾರೆ ಅನ್ನುವಂಥ ವಿಶ್ಲೇಷಣೆ ಪಶ್ಚಿಮ ಬಂಗಾಳದಲ್ಲಿದೆ. ಈ 2 ಜಿಲ್ಲೆಗಳಲ್ಲಿ 91 ಕ್ಷೇತ್ರಗಳಿದೆ, 91 ವಿಧಾನಸಭಾ ಕ್ಷೇತ್ರ ಇದೆ. ಇದರಲ್ಲಿ 24 ಪರಗಣ ಜಿಲ್ಲೆಯಲ್ಲಿ 2021ರಲ್ಲಿ 31 ಪೈಕಿ TMC 30 ಗೆದ್ದಿತ್ತು. ಹೌರಾದಲ್ಲಿ 16 ಕ್ಷೇತ್ರಗಳನ್ನು ಸಂಪೂರ್ಣವಾಗಿ ಗೆದ್ದಿತ್ತು. ಇದೀಗ ಒನ್ಸ್ ಅಗೇನ್ ಈ ವರದಿ ಹೇಳ್ತಾ ಇದೆ, ಎಲ್ಲ ಕ್ಷೇತ್ರಗಳನ್ನು ಕೂಡ ನಾವು ಕ್ಲೀನ್ ಸ್ವೀಪ್ ಮಾಡ್ತೀವಿ ಅಂತ. ಯಾಕಂದರೆ ಈ ಕ್ಷೇತ್ರದಲ್ಲಿ ಸುಮಾರು 37ರಷ್ಟು ಅಲ್ಪಸಂಖ್ಯಾತ ಮತಗಳಿವೆ. ಆ ಅಲ್ಪಸಂಖ್ಯಾತ ಮತಗಳು TMCಗೆ ಬರುತ್ತೆ ಅನ್ನುವಂಥ ಲೆಕ್ಕಾಚಾರ, ಅದನ್ನು ಈ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದು ಕಾಳಿಘಾಟ್ ವರದಿಯ ಸಂಪೂರ್ಣ ಡೀಟೇಲ್ಸ್ ಆಯಿತು. ಇದರ ಜೊತೆಗೆ ಕಾಳಿಘಾಟ್ನಲ್ಲಿ TMCಗೆ ಸೋಲಿನ ಭಯವಿಲ್ಲ. ನಾನು ಅವಾಗಲೇ ಹೇಳಿದಾಗೆ ಸೋಲುವಂಥ ಲೆಕ್ಕಾಚಾರ ಇಲ್ಲ. ನಮಗೆ ಬೇಕಾದಂತಹ ಬಹುಮತ, ನಮಗೆ 174 ಸ್ಥಾನ ಪಶ್ಚಿಮ ಬಂಗಾಳದಲ್ಲಿ ಬರುತ್ತೆ ಅಂತ ಕಾಳಿಘಾಟ್ ಹೇಳಿದೆ. ಬಿಜೆಪಿ ಆಂತರಿಕ ಅಂದಾಜಿನ ಪ್ರಕಾರ ಪಕ್ಷ ಗರಿಷ್ಠ 71 ಸ್ಥಾನಗಳಿಗೆ ಸೀಮಿತ ಆಗಬಹುದು ಅಂತ. ನರೇಂದ್ರ ಮೋದಿ, ಅಮಿತ್ ಶಾ ಅವರು 15-20 ದಿನಗಳ ಕಾಲ ಅಲ್ಲಿ ಬೀಡಿಬಿಟ್ಟು ಪ್ರಚಾರವನ್ನು ಮಾಡಿದ್ರು. ಸೋಲಿನ ಭಯವಿಲ್ಲ, ಆದರೆ ಗೆಲುವಿನ ಅಂತರದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅಂದರೆ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಭಾರಿ ಪೈಪೋಟಿ ಕೊಡೋ ಪ್ರಯತ್ನವನ್ನು ಯಾರು ಮಾಡಿದ್ದಾರೆ? ಬಿಜೆಪಿಯವರು ಮಾಡಿದ್ದಾರೆ. ಈ ಕಾಂಗ್ರೆಸ್ನ ಅಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿದೆ. ಇದೇ ಕಾರಣಕ್ಕಾಗಿ ನಾನೇನು ಹೇಳಿದೆ, ಹೌರಾ ಆಗಿರ್ಬೋದು, ದಕ್ಷಿಣ ಬಂಗಾಳ ಆಗಿರ್ಬೋದು, ಈ ಎಲ್ಲ ಭಾಗಗಳಲ್ಲಿ TMC ಗೆದ್ದರೆ ಅದು ಒಟ್ಟಾರೆ ರಿಸಲ್ಟ್ಗೆ ಪರಿಣಾಮ ಆಗುತ್ತೆ. ಈ ನಿಟ್ಟಿನಲ್ಲಿ ಈ ವರದಿ ಹೇಳ್ತಾ ಇದೆ, ನಾವು ಗೆಲ್ತೀವಿ, 174 ಸ್ಥಾನ ಏನು ಬೇಕೋ ಆ ಸ್ಥಾನವನ್ನು ಗೆಲ್ತೀವಿ, ಆದರೆ ಗೆಲ್ಲುವ ಅಂದಾಜು ಸ್ವಲ್ಪ ಕಡಿಮೆ ಆಗಬಹುದು ಎನ್ನುವಂಥ ನಿಟ್ಟಿನಲ್ಲಿ ಇವೆಲ್ಲ ವರದಿಗಳು ಹೇಳ್ತಾ ಇದೆ. ಇದರ ಜೊತೆಗೆ ಮಮತಾ ಬ್ಯಾನರ್ಜಿ ಒಂದು ಸಂಘರ್ಷಕ್ಕೆ ಹೋಗ್ತಾ ಇದ್ರು. ಯಾವ ಸಂಘರ್ಷ? ಮತ ಎಣಿಕೆ ಸಂಘರ್ಷ. ಈ ಸಂಘರ್ಷಕ್ಕೆ ಇದೀಗ ಸುಪ್ರೀಂ ಕೋರ್ಟ್ ತೆರೆ ಎಳೆದಿದೆ. ಏನಂತ? ಮಮತಾ ಬ್ಯಾನರ್ಜಿ ಕೆಲವೊಂದಿಷ್ಟು ಆರೋಪಗಳನ್ನು ಮಾಡಿದ್ದು. ಏನೇನು ಆರೋಪ? ರಾಜ್ಯ ಸರ್ಕಾರಿ ನೌಕರರನ್ನ ಮತ ಎಣಿಕೆ ಕಾರ್ಯದಿಂದ ಹೊರಗಿಟ್ಟಿದ್ದಾರೆ, ಇದು ನಿಷ್ಪಕ್ಷಪಾತ ಎಣಿಕೆಗೆ ಹೊಡೆತ ಬೀಳುತ್ತೆ ಅನ್ನುವ ನಿಟ್ಟಿನಲ್ಲಿ ಅವರು ಆರೋಪ ಮಾಡಿದ್ದು. ಕೇಂದ್ರ ಪಡೆ ಮತ್ತು ಹೊರ ರಾಜ್ಯದ ಅಧಿಕಾರಿಗಳನ್ನು ಬಳಸಿ TMC ಕಾರ್ಯಕರ್ತರನ್ನ ಗುರಿಯಾಗಿಸಲಾಗ್ತಿದೆ. ಸ್ಥಳೀಯ ಪೊಲೀಸರ ಅರಿವಿಲ್ಲದೆ CRPF ಸಿಬ್ಬಂದಿ ಅವರು ಎಲ್ಲ ಕಾರ್ಯಕರ್ತರ ಮನೆಗಳಿಗೆಲ್ಲ ಹೋಗಿ ಅವರನ್ನ ಎಳ್ಕೊಂಡು ಹೋಗೋ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತೆಲ್ಲ ಹೇಳಿದರು.
ಕೇಂದ್ರ ಚುನಾವಣಾ ಆಯೋಗ ಏನು ಮಾಡ್ತು, ಮತ ಎಣಿಕೆ ಕೇಂದ್ರಗಳಿಗೆ ಈ ಮತ ಎಣಿಕೆ ಮೇಲ್ವಿಚಾರಕರಂತ ಏನಿರ್ತಾರಲ್ಲ, ಆ ಮತ ಎಣಿಕೆಯ ಮೇಲ್ವಿಚಾರಕರಿಗೆ ಕೇಂದ್ರ ಸರ್ಕಾರಿ ನೌಕರರು ಅಥವಾ ಸಾರ್ವಜನಿಕ ವಲಯದ ಉದ್ಯಮಿಯ ನೌಕರರನ್ನ ಮಾತ್ರ ನೇಮಿಸಿಕೊಳ್ಬೇಕು ಅಂತ ಒಂದು ಆದೇಶ ಕೊಡ್ತು. ಈ ಆದೇಶವನ್ನು ಕೊಟ್ಟ ನಂತರ ಇದು ಸ್ಥಳೀಯ ಆಡಳಿತದ ಕಡೆಗಣನೆ ಅಂತ ಮಮತಾ ಬ್ಯಾನರ್ಜಿ ಅವರ ಆರೋಪ ಶುರುವಾಯಿತು. ಇಂದನೇ SIR ವಿರುದ್ಧ ದೊಡ್ಡ ಮಟ್ಟದಲ್ಲಿ ಅವರು ಆಕ್ರೋಶವನ್ನು ಹಾಕಿದ್ದಾರೆ ಚುನಾವಣಾ ಆಯೋಗದ ವಿರುದ್ಧ. ಇದೀಗ ಅದು ಕೂಡ ಶುರುವಾಯಿತು. ಇದು ಒಟ್ಟಾರೆ ಒಕ್ಕೂಟದ ವಿರುದ್ಧ ಹೋರಾಟ ಅಥವಾ ಒಕ್ಕೂಟದ ವಿರುದ್ಧ ಚುನಾವಣಾ ಆಯೋಗ ನಡೆದುಕೊಳ್ತಿದೆ ಅಂತ ಅವರೆಲ್ಲ ಹೇಳಿದ್ರು. ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದೆ. ಅವರು ಮೊದಲು ಹೈಕೋರ್ಟ್ಗೆ ಹೋಗಿದ್ರು, ಹೈಕೋರ್ಟ್ ಅರ್ಜಿಯನ್ನು ವಜಾ ಮಾಡಿತು. ಹೈಕೋರ್ಟ್ ವಜಾ ಮಾಡಿದ ನಂತರ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಚುನಾವಣಾ ಆಯೋಗ ಹೇಳ್ತು, ಯಾವ ನಿಯಮಗಳಿಗೂ ಕೂಡ ಅವರ ಇದು ವಿರುದ್ಧ ಇಲ್ಲ. ಮೈಕ್ರೋ ಅಬ್ಸರ್ವರ್ಗಳು ಇರ್ತಾರೆ ಮತ್ತು ಪಕ್ಷಗಳ ಅನೇಕ ಜನ ಅಲ್ಲಿ ಏಜೆಂಟ್ಗಳಿರ್ತಾರೆ. ಹೀಗಾಗಿ ಅಕ್ರಮ ನಡೆಯೋದಕ್ಕೆ ಯಾವುದೇ ಸಾಧ್ಯ ಇಲ್ಲ. ಒಂದು ವೇಳೆ ನೀವು ಅಕ್ರಮ ನಡೆದರೆ ಚುನಾವಣೆಯ ಫಲಿತಾಂಶದ ನಂತರ ಅದಕ್ಕಾಗಿ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡ್ಕೋಬಹುದು, ಆವಾಗ ವಿಚಾರಣೆ ಮಾಡೋಣ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳ್ತು. ಅದಾದ ನಂತರ ಈ ಎಲ್ಲ ಬೆಳವಣಿಗೆಗಳಿಗೆ ತೆರೆ ಎಳೆಯುವ ಪ್ರಯತ್ನವನ್ನ ಮಾಡ್ತು. ಇದೀಗ ಸ್ಫೋಟಕ ಸರ್ವೆ ತಮಿಳುನಾಡು ವಿಚಾರದಲ್ಲಿ TVK ಪಕ್ಷದ ಸಂಸ್ಥಾಪಕ ವಿಜಯ್ ಕಿಂಗ್ ಮೇಕರ್ ಆಗಬಹುದು ಅಂತ. ಮೊದಲ ಬಾರಿಗೆ ಚುನಾವಣಾ ರಾಜಕಾರಣಕ್ಕೆ ಬಂದಿರುವಂತಹ ವಿಜಯ್ ಈ ಬಾರಿಯ ತಮಿಳುನಾಡು ಚುನಾವಣೆಯಲ್ಲಿ ಕಿಂಗ್ ಮೇಕರ್ ಆಗ್ತಾರೆ ಅಂತ. 41% ಮತಗಳನ್ನು ಪಡೆಯುವಂತಹ ಸಾಧ್ಯತೆ ಇದೆ. ಮ್ಯಾಜಿಕ್ ನಂಬರ್ 118 ಇದೆ. ಆದರೆ ವಿಜಯ್ ಅವರ ಪಕ್ಷ 121 ಸ್ಥಾನವನ್ನು ಗೆಲ್ಲಬಹುದು ಅಂತ P. ರವಿ ನೇತೃತ್ವದ ತಂಡ, ಅಂದರೆ ಮಾಜಿ IPS ಅಧಿಕಾರಿಯವರು, ಇವರ ತಂಡ ಇಂಥದ್ದೊಂದು ಸರ್ವೆಯನ್ನು ಮಾಡಿದೆ. 98ರಿಂದ 120 ಸ್ಥಾನಗಳನ್ನು ಅವರು ಗೆಲ್ಲಬಹುದು, ಆ ಮುಖಾಂತರ ಕಿಂಗ್ ಮೇಕರ್ ಆಗ್ಬೋದು ಅಂತ. ನೀವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಮೊದಲ ಚುನಾವಣೆಯಲ್ಲಿ 41% ವೋಟಿಂಗ್ ಅನ್ನು ಪಡೆದುಕೊಳ್ಳುತ್ತೆ ಅಂತ. 2021ರ ವಿಧಾನಸಭಾ ಚುನಾವಣೆಯಲ್ಲಿ DMK 37% ಪಡೆದುಕೊಂಡಿತ್ತು. ಅದಕ್ಕಿಂತ 4% ಇದು ಜಾಸ್ತಿ. ಇದನ್ನು ಗಮನಿಸಿ. AIDMK ಒಟ್ಟಾರೆ ಮೈತ್ರಿಕೂಟ 33% ವೋಟ್ಗಳನ್ನು ಪಡೆದುಕೊಂಡಿತ್ತು. ಇದು 33 ಅಂತ ಹೇಳಿದ್ರೆ 8% ಕಳೆದ ಬಾರಿಗಿಂತಲೂ ಕೂಡ TVK ಮೊದಲ ಚುನಾವಣೆಯಲ್ಲೇ ಪಡೆದುಕೊಳ್ಳುತ್ತೆ ಅಂತ ಇದೀಗ ಇವರು ಹೇಳ್ತಾ ಇದ್ದಾರೆ. 2340 ಅಧಿಕಾರಿಗಳೇನೋ 2,34,000 ಜನರನ್ನೆಲ್ಲ ಮಾತನಾಡಿಸಿ ಅಭಿಪ್ರಾಯಗಳನ್ನು ಪಡೆದುಕೊಂಡು ಇವರು 41% ವೋಟನ್ನು ಪಡೆದುಕೊಳ್ತಾರೆ ಅಂತ. ಅಂದರೆ ಮೂರನೇ ಶಕ್ತಿಯಾಗಿ ಇವರು ಹೊರಬರಬಹುದು ಅಂತ. ಅದರಲ್ಲೂ ವಿಶೇಷವಾಗಿ ಹೇಳ್ತಿದ್ದಾರೆ ಅವರು, ಮಹಿಳೆಯರು, ಯುವಕರು ಇವರೆಲ್ಲರೂ ಕೂಡ ವಿಜಯ್ ಅವರ ಪರವಾಗಿ ಈ ಚುನಾವಣೆಯಲ್ಲಿ ಮತವನ್ನು ಹಾಕಿದ್ದಾರೆ ಅಂತ. ಒಂದು ವೇಳೆ ಇದೇನಾದರೂ ಸಾಬೀತಾದರೆ ಅದು ಮತ್ತಷ್ಟು ಬೂಸ್ಟ್ ಕೊಡುವಂತ ಸಾಧ್ಯತೆ ಇದೆ. ಒಟ್ಟಾರೆ ತಮಿಳುನಾಡಿನ ರಾಜಕಾರಣದ ಸಮೀಕರಣವೇ ಬದಲಾಗಬಹುದು. ಇದರ ಜೊತೆಗೆ ಅಸ್ಸಾಂನ ಚುನಾವಣೆ. ಅಸ್ಸಾಂನಲ್ಲಿ ಮತ್ತೊಮ್ಮೆ ಬಿಜೆಪಿ ಅಂದರೆ ಬಿಜೆಪಿ ನೇತೃತ್ವದ NDA ಮೈತ್ರಿಕೂಟ ಅಲ್ಲಿ ಅಧಿಕಾರಕ್ಕೆ ಬರಬಹುದು ಅಂತ. 88ರಿಂದ 100 ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಅಲ್ಲಿಯ ಸಮೀಕ್ಷೆಗಳು ಹೇಳ್ತಾ ಇದೆ. ಕಾಂಗ್ರೆಸ್ 23ರಿಂದ 35 ಸ್ಥಾನ ಗೆಲ್ಲಬಹುದು ಅನ್ನುವಂತಹ ಲೆಕ್ಕಾಚಾರಗಳಿದೆ. ಎಕ್ಸಿಸ್ ಮೈ ಇಂಡಿಯಾ ಹೇಳ್ತಾ ಇದೆ 88ರಿಂದ 100 ಸ್ಥಾನ, JVC 88ರಿಂದ 101, ಮ್ಯಾಟ್ರಿಕ್ 85ರಿಂದ 95, PMark 82ರಿಂದ 94. ಇನ್ನು ಕೇರಳಕ್ಕೆ ಹೋಗೋದಾದರೆ ಕಾಂಗ್ರೆಸ್ ನೇತೃತ್ವದ UDF ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಅಂತ. 140ರ ಪೈಕಿ 70ರಿಂದ 90 ಸ್ಥಾನವನ್ನು UDF ಪಡೆದುಕೊಳ್ಳುತ್ತೆ ಮತ್ತು LDF 49ರಿಂದ 69 ಪಡೆದುಕೊಳ್ಳಬಹುದು. NDA ಮೈತ್ರಿಕೂಟ 0ದಿಂದ 8 ಸ್ಥಾನವನ್ನು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಇದೆ. ಪ್ರತಿ ಬಾರಿ ಏನಾಗ್ತಾ ಇತ್ತು, LDF ಮತ್ತು UDF ಇಬ್ಬರ ನಡುವೆ ಪೈಪೋಟಿಯಾಗಿ ಒಬ್ಬರು ಅಧಿಕಾರಕ್ಕೆ ಬರ್ತಾ ಇದ್ರು. ಅಂದರೆ ಒಂದು ಬಾರಿ ಅವರು, ಒಂದು ಬಾರಿ ಇನ್ನೊಬ್ಬರು ಬರ್ತಾ ಇದ್ರು. ಆದರೆ 2021ರಲ್ಲಿ ಪಿಣರಾಯಿ ವಿಜಯನ್ ಅವರ LDF ಮತ್ತೊಮ್ಮೆ ಚುನಾವಣೆಯನ್ನು ಗೆದ್ದು 2ನೇ ಬಾರಿ ಅಧಿಕಾರಕ್ಕೆ ಬಂದಿತ್ತು. ಆದರೆ ಇದೀಗ ಪಿಣರಾಯಿ ವಿಜಯನ್ ಸರ್ಕಾರ ಪತನ ಆಗುತ್ತೆ. ಕಾಂಗ್ರೆಸ್ ನೇತೃತ್ವದ UDF ಅಲ್ಲಿ ಅಧಿಕಾರಕ್ಕೆ ಬರುತ್ತೆ ಎನ್ನುವಂತಹ ಸಮೀಕ್ಷೆಗಳು ಸದ್ಯಕ್ಕೆ ಹೊರಗೆ ಬಂದಿದೆ. ಈ ಸಮೀಕ್ಷೆಗಳು ಏನಾಗುತ್ತೆ ಅನ್ನೋದಕ್ಕೆ ಮೇ 4ರ ತನಕ ನಾವು ಕೂಡ ಕಾಯೋಣ. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ ಅಡಿಯಲ್ಲಿ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.